ಎಲ್ರಿಗೂ ನಮಸ್ಕಾರ. ಇವತ್ತಿನ ಎಪಿಸೋಡ್ನಲ್ಲಿ ನಾವು 2 ಇಂಟ್ರೆಸ್ಟಿಂಗ್ ಕಥೆಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಮೊದಲನೇ ಕಥೆಯಲ್ಲಿ ಭಾರತದ ಪೇಂಟ್ ಇಂಡಸ್ಟ್ರಿ ಹೇಗೆ ಒಟ್ಟೊಟ್ಟಿಗೆ ಡಿಮ್ಯಾಂಡ್ ಸ್ಲೋ ಡೌನ್, ರೈಸಿಂಗ್ ಕಾಂಪಿಟೇಷನ್ ಮತ್ತೆ ಶ್ರಿಂಕಿಂಗ್ ಮಾರ್ಜಿನ್ಸ್ನ ಫೇಸ್ ಮಾಡ್ತಿದೆ ಅನ್ನೋದ್ರ ಬಗ್ಗೆ ನೋಡೋಣ. ಇನ್ನು ಎರಡನೇ ಕಥೆಯಲ್ಲಿ ನಮ್ಮ ಭಾರತದ ಕನ್ಸಪ್ಷನ್ ಇಂಜಿನ್ ಯಾಕೆ ಸ್ಟೀಮ್ ಕಳ್ಕೊಳ್ತಿದೆ, ಹಾಗೇನೆ ಇದರಿಂದ ನಮ್ಮ ಎಕನಾಮಿಕ್ ಫ್ಯೂಚರ್ ಮೇಲೆ ಏನ್ ಪರಿಣಾಮ ಬೀರ್ಬೋದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಎಲ್ರಿಗೂ ಸ್ವಾಗತ. ಇವತ್ತು ಮಂಗಳವಾರ ಮೇ 27. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ. ಬನ್ನಿ ಕಾರ್ಯಕ್ರಮವನ್ನ ಶುರು ಮಾಡೋಣ. ಯೋಚನೆ ಮಾಡಿ ನೋಡಿ, ನಮ್ಮಲ್ಲಿ ಹೆಚ್ಚಿನವರು ಯಾವಾಗ್ಲೂ ಕೂಡ ಖುಷಿಯಾಗಿರ್ತಾರೋ ಅಥವಾ ಮೂಡ್ ಚೆನ್ನಾಗಿರುತ್ತೋ ಅವಾಗ್ಲೇ ಮನೆಗೆ ಪೇಂಟ್ ಮಾಡಿಸೋದಕ್ಕೆ ಡಿಸೈಡ್ ಮಾಡ್ತೀವಿ ಅಲ್ವಾ. ಹಬ್ಬ ಹರಿದಿನ ಮನೆಯಲ್ಲಿ ಯಾವ್ದಾದ್ರೂ ಕೂಡ ಸೆಲೆಬ್ರೇಷನ್ ಆಗ್ತಿದ್ರೆ ಅಥವಾ ಒಂದು ಹೊಸ ಸೀಸನ್ ಶುರುವಾದಾಗ ಈ ತರದ ಟೈಮಲ್ಲೇ ಜನ ತಮ್ಮ ಮನೇನ ಫ್ರೆಶ್ ಆಗಿ ಇಟ್ಕೊಳ್ಬೇಕು ಅಂತ ಲವಲವಿಕೆಯಿಂದ ಈ ಒಂದು ಪೇಂಟ್ ಅನ್ನ ಮಾಡಿಸೋದಕ್ಕೆ ಮುಂದೆ ಬರ್ತಾರೆ. ಇನ್ನೊಂದ್ ಕಡೆ ಕಷ್ಟದ ಟೈಮ್ ನಲ್ಲಿ ಜನ ದುಡ್ಡನ್ನ ಉಳಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದಾಗ ಅವರು ಮೊದಲು ಸ್ಕಿಪ್ ಮಾಡೋ ವಿಷಯಗಳಲ್ಲಿ ಒಂದು ಮನೆಗೆ ಪೇಂಟ್ ಮಾಡಿಸೋದು. ಯಾಕೆ ಅಂದ್ರೆ ಅದು ಅಷ್ಟೊಂದು ಅರ್ಜೆಂಟ್ ಖರ್ಚಲ್ಲ ಅಂತ. ಅದಕ್ಕೆ ನೋಡಿ, ವಿಚಿತ್ರ ಅನ್ಸಿದ್ರು ಪೇಂಟ್ ನ ಡಿಮ್ಯಾಂಡ್ ನಿಜವಾಗ್ಲೂ ಜನ ತಮ್ಮ ಜೀವನ ಮತ್ತೆ ಹಣದ ಬಗ್ಗೆ ಎಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ ಅನ್ನೋದನ್ನ ಹೇಳತ್ತೆ. ಡಿಮ್ಯಾಂಡ್ ಸ್ಟ್ರಾಂಗ್ ಆಗಿದ್ರೆ ಸಾಮಾನ್ಯವಾಗಿ ಜನ ಅಪ್ಬಿಟ್ ಆಗ್ತಿರ್ತಾರೆ ಅಲ್ವಾ. ಇದನ್ನ ನಾವು ನೋಡಿದಾಗ ಸ್ಲೋ ಡೌನ್ ಆದ್ರೂ ಕೂಡ ಏನು ಸರಿ ಇಲ್ಲ ಅಂತ ನಾವೇ ಅರ್ಥ ಮಾಡ್ಕೊಳ್ಬಹುದು. ಮತ್ತೆ FY 2025 ರ 4th ಕ್ವಾರ್ಟರ್ ಇದೆಯಲ್ಲ, ಆಗ ಭಾರತದ ಪೇಂಟ್ ಇಂಡಸ್ಟ್ರಿಗೆ ಒಂದು ತರ ರಿಯಾಲಿಟಿ ಚೆಕ್ ಆಯ್ತು. ಹಲವಾರು ಪೇಂಟ್ ಕಂಪನಿಗಳಿಗೆ ಡಿಮ್ಯಾಂಡ್ ಅವರು ಅಂದ್ಕೋಷ್ಟೊಂದು ಇರಲಿಲ್ಲ. ಏಷ್ಯನ್ ಪೇಂಟ್ಸ್, ಬರ್ಜರ್ ಪೈಂಟ್ಸ್ ತರದ ದೊಡ್ಡ ಪ್ಲೇಯರ್ಸ್ ಗಳಿದಾರಲ್ಲ, ಅವರು ಕನ್ಸ್ಯೂಮರ್ ಬಿಹೇವಿಯರ್ ಅಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಬದಲಾವಣೆಗಳನ್ನ ತಗೊಂಡ್ರು. ಮಾರ್ಕೆಟ್ಗೆ ಒಬ್ಬ ಹೊಸ ಹೆವಿ ವೇಟ್ ಎಂಟ್ರಿ ಕೊಟ್ಟಿದ್ರಿಂದ ಪ್ರೆಷರ್ ಇನ್ನೂ ಕೂಡ ಜಾಸ್ತಿ ಆಯ್ತು. ಇನ್ನು ಪ್ರಾಫಿಟ್ ಮಾರ್ಜಿನ್ಸ್ ಅನ್ನ ನಾವು ನೋಡಿದಾಗ ಸಾಮಾನ್ಯವಾಗಿ ಬಿಹೇವ್ ಮಾಡೋ ತರನೇ ಇರಲಿಲ್ಲ. ಇಡೀ ಇಂಡಸ್ಟ್ರಿ ಒಂದು ತುಂಬಾನೇ ಟ್ರಿಕ್ಕಿ ಫೇಸ್ ಇಂದ ಪಾಸ್ ಆಗ್ತಿರೋ ಹಾಗೆ ಕಾಣ್ತಾ ಇತ್ತು. ಸರಿ, ಹಾಗಾದ್ರೆ ನಿಜವಾಗ್ಲೂ ಏನಾಯ್ತು ಅಂತ ಒಂದೊಂದಾಗಿ ನೋಡ್ಕೊಂಬರೋಣ. ಮೊದಲನೇದಾಗಿ, ಓವರ್ ಆಲ್ ಆಗಿ ಡಿಮ್ಯಾಂಡ್ ವೀಕ್ ಇತ್ತು ಅಂತ ಹೇಳ್ಬೋದು. ಇದು ಎಲ್ಲಾ ಕಡೆ ಒಂದೇ ತರ ಇರಲಿಲ್ಲ. ನಿಜ ಹೇಳ್ಬೇಕು ಅಂತಂದ್ರೆ ಸಿಟೀಸ್ ಮತ್ತೆ ವಿಲೇಜಸ್ ಗಳಲ್ಲಿ ಕತೆನೆ ಬೇರೆ ತರ ಇತ್ತು ನೋಡಿ. ದೊಡ್ಡ ಸಿಟೀಸ್ ಗಳಲ್ಲಿ ಡಿಮ್ಯಾಂಡ್ ಸಾಫ್ಟ್ ಆಗೇ ಇತ್ತು. ಇನ್ನು ಅರ್ಬನ್ ಕನ್ಸ್ಯೂಮರ್ಸ್ ಅನ್ನ ನಾವು ನೋಡಿದಾಗ, ವಿಶೇಷವಾಗಿ ಮೆಟ್ರೋಗಳಲ್ಲಿ ಇರೋರು ಎಸೆನ್ಷಿಯಲ್ ಇಲ್ಲದೆ ಇರೋ ಯಾವುದಕ್ಕೂ ಕೂಡ ಖರ್ಚು ಮಾಡೋದಕ್ಕೆ ಹೆಸಿಟೆಂಟ್ ಆಗ್ತಿದ್ರು. ಅಂದ್ರೆ ತುಂಬಾ ಹಿಂದೆ ಹೋಗ್ತಾ ಇದ್ರು ಅಂತ. ಅದಕ್ಕೆ ಅವ್ರ ಮನೆಗೆ ಪೇಂಟ್ ಮಾಡಿಸೋದನ್ನ ಡಿಲೇ ಮಾಡ್ತಿದ್ರು ಅಥವಾ ಸ್ಕಿಪ್ ಮಾಡಿದ್ರು. ಇದು ಹೊಸ ಟ್ರೆಂಡ್ ಏನಲ್ಲ. ಡಿಮ್ಯಾಂಡ್ ಈಗಾಗಲೇ ಕೆಲವು ಕ್ವಾರ್ಟರ್ಸ್ ಗಳಿಂದ ಸ್ಲೋ ಆಗ್ತಾನೆ ಇತ್ತು. ಆದ್ರೆ ಈ ಸರಿ ಹೊಡೆತ ಜೋರಾಗ್ಬಿತ್ತು ನೋಡಿ. ಏಷ್ಯನ್ ಪೇಂಟ್ಸ್ ನವರು ಏನಾದ್ರು ಅಂತಂದ್ರೆ ಕಳೆದ 2 ದಶಕಗಳಲ್ಲೇ ಇದು ಒಂದು ವರ್ಸ್ಟ್ ಡಿಮ್ಯಾಂಡ್ ಎನ್ವೈರನ್ಮೆಂಟ್ ಅಂತ ಹೇಳ್ತಾರೆ. ಅದು ಒಂದು ದೊಡ್ಡ ಸ್ಟೇಟ್ಮೆಂಟ್ ಅಲ್ವಾ. ಹಾಗೆ ಸ್ಲೋ ಡೌನ್ ಎಷ್ಟು ಸೀರಿಯಸ್ ಆಗಿತ್ತು ಅನ್ನೋದ್ರ ಬಗ್ಗೆ ಇದು ತುಂಬಾ ವಿಶೇಷವಾಗಿ ಹೇಳತ್ತೆ. ಈಗ ಸಿಟಿಗಳ ಕತೆ ಹೀಗೆ ಒಂಥರ ಗ್ಲೂಮಿ ಆಗಿದ್ರೆ, ಇನ್ನು ನಾವು ಹಳ್ಳಿ ಕಡೆ ಹೋಗ್ತಿದೀವಿ ಅಂತಂದ್ರೆ ಎಲ್ಲೋ ಒಂದ್ ಕಡೆ ರೇ ಆಫ್ ಹೋಪ್ ಬಂತು ನೋಡಿ. ಸಣ್ಣ ಟೌನ್ಸ್ ಮತ್ತೆ ವಿಲೇಜಸ್ ಗಳಲ್ಲಿ ಡಿಮ್ಯಾಂಡ್ ಪಿಕಪ್ ಆಗೋದಕ್ಕೆ ಶುರುವಾಗಿದೆ ಅಂತ ಪೇಂಟ್ ಕಂಪನಿಗಳು ರಿಪೋರ್ಟ್ ಸಹ ಮಾಡಿದ್ರು. ಸ್ವಲ್ಪ ಕಾಲ ನೋಡಿದಾಗ ದುಡ್ಡಿನ ವಿಷಯದಲ್ಲಿ ಟೈಟ್ ಆಗಿದ್ಮೇಲೆ, ವಿಶೇಷವಾಗಿ ಪೋಸ್ಟ್ ಕೋವಿಡ್ ಸ್ಲೋ ಡೌನ್ ಮತ್ತೆ ಇನ್ಫ್ಲೇಷನ್ ಕಾರಣದಿಂದಾನೆ ಈ ಒಂದು ರೂರಲ್ ಕನ್ಸ್ಯೂಮರ್ಸ್ ಕೊನೆಗೂ ಕೂಡ ತಮ್ಮ ಒಂದು ಪರ್ಸ್ ಗಳನ್ನ ಸ್ವಲ್ಪ ಲೂಸ್ ಮಾಡೋದಕ್ಕೆ ಶುರು ಮಾಡಿದ್ರು ನೋಡಿ. ಇದೇನು ಮಾಸಿವ್ ಜಂಪ್ ಆಗಿರ್ಲಿಲ್ಲ, ಆದ್ರೆ ರಿಕವರಿಯ ಸೈನ್ ತರ ಕಾಣಿಸ್ತಾ ಇತ್ತು. ಈಗ ಒಳ್ಳೆ ಹಾರ್ವೆಸ್ಟ್ ಅಥವಾ ಸ್ಟ್ರಾಂಗ್ ಮಾನ್ಸೂನ್ ನ ನಿರೀಕ್ಷೆ ಇದೆ ಅಂತ ಅನ್ಕೊಳ್ಳೋಣ. ರೂರಲ್ ಇಂಡಿಯಾದ ಜನರನ್ನ ಮತ್ತೆ ಮನೆಗೆ ಪೇಂಟ್ ಮಾಡಿಸೋ ಯೋಚನೆ ಮಾಡೋ ಹಾಗೆ ಇದು ಎಕ್ಸ್ಪೆಕ್ಟ್ ಮಾಡ್ಬೋದು ಅಲ್ವಾ. ಹಾಗೇನೆ ಅಂತ ಎಕ್ಸ್ಪರ್ಟ್ಸ್ ಕೂಡ ಇದ್ರ ಮೇಲೆ ಒಂದು ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. ಹಾಗೆಲ್ಲ ಇದ್ರು ರೂರಲ್ ಕಡೆಯ ರಿಕವರಿ ಇನ್ನೂ ಕೂಡ ಅರ್ಬನ್ ಸ್ಲಂಪ್ ನ ಸರಿದೂಗಿಸೋ ಅಷ್ಟು ಸ್ಟ್ರಾಂಗ್ ಆಗಿರ್ಲಿಲ್ಲ. ಅದಕ್ಕೆ ಓವರ್ ಆಲ್ ಆಗಿ ನಾವು ನೋಡಿದಾಗ ಇಂಡಸ್ಟ್ರಿಯಾದ್ಯಂತ ಈ ಡಿಮ್ಯಾಂಡ್ ಸಬ್ಡ್ಯೂ ಆಗಿನೇ ಉಳಿತು ನೋಡಿ. ಈ ಪರಿಸ್ಥಿತಿಯನ್ನ ಇನ್ನೂ ಇಂಟ್ರೆಸ್ಟಿಂಗ್ ಮಾಡಿದ್ ಏನ್ ಗೊತ್ತಾ, ಕನ್ಸ್ಯೂಮರ್ಸ್ ಯಾವ ತರದ ಪೇಂಟ್ ಕೊಳ್ಳೋದಕ್ಕೆ ಚೂಸ್ ಮಾಡ್ತಿದ್ರು ಅನ್ನೋದು ನೋಡಿ. ಕಳೆದ ಕೆಲವು ವರ್ಷಗಳಿಂದ ನಾವು ನೋಡಿದಾಗ ಪೇಂಟ್ ಕಂಪನಿಗಳು ಜನರನ್ನ ಪ್ರೀಮಿಯಂ ಪ್ರಾಡಕ್ಟ್ಸ್ ಕಡೆಗೆ ಶಿಫ್ಟ್ ಮಾಡಿಸೋದಕ್ಕೆ ಟ್ರೈ ಮಾಡ್ತಿದ್ರು. ಅಂದ್ರೆ ನೋಡೋದಕ್ಕೆ ಫ್ಯಾನ್ಸಿಯರ್ ಆಗಿ ಕಾಣೋ ಈ ಒಂದು ವಾಷಬಲ್ ಇಂಟೀರಿಯರ್ ಪೇಂಟ್ಸ್ ಅಥವಾ ಹಾರ್ಶ್ ವೆದರ್ ಚೆನ್ನಾಗಿ ತಡ್ಕೊಳ್ಳೋ, ಹೆಚ್ಚು ಕಾಲ ಬಾಳ್ಕೆ ಬರೋ ಎಕ್ಸ್ಟೀರಿಯರ್ ಪೇಂಟ್ಸ್ ತರ ಈ ಪ್ರೀಮಿಯಂ ಪ್ರಾಡಕ್ಟ್ಸ್ ಗಳಲ್ಲಿ ಸಾಮಾನ್ಯವಾಗಿ ನಾವು ನೋಡಿದಾಗ ಹೈಯರ್ ಮಾರ್ಜಿನ್ಸ್ ಇದ್ದೇ ಇರುತ್ತೆ. ಅದಕ್ಕೆ ಕಂಪನಿಗಳು ಅವನ್ನ ಪ್ರಮೋಟ್ ಮಾಡೋದಕ್ಕೆ ತುಂಬಾನೇ ಕೀನ್ ಆಗಿದ್ರು ಕೂಡ. ಇನ್ನು ಕೆಲವು ಪ್ಲೇಯರ್ಸ್ಗಂತೂ ಈ ಪ್ರೀಮಿಯಂ ಪುಷ್ ಚೆನ್ನಾಗಿ ವರ್ಕ್ ಆಯ್ತು ನೋಡಿ. ಉದಾಹರಣೆಗೆ ಬರ್ಜರ್ ಪೇಂಟ್ಸ್ ನಾವು ನೋಡಿದಾಗ ತಮ್ಮ ಪ್ರೀಮಿಯಂ ಎಮಲ್ಷನ್ ಕ್ಯಾಟಗರಿಯಲ್ಲಿ ಸ್ಟ್ರಾಂಗ್ ಗ್ರೋತ್ ಕಂಡಿದೀವಿ ಅಂತ ಹೇಳಿದ್ದಾರೆ. ಇನ್ನು ಲಕ್ಸುರಿ ಪೇಂಟ್ಸ್ ಹಾಗೂ ವಾಟರ್ ಪ್ರೂಫಿಂಗ್ ಸೊಲ್ಯೂಷನ್ಸ್ ತರ ಈ ಒಂದು ಹೈ ಮಾರ್ಜಿನ್ ಆಫರಿಂಗ್ಸ್ ಮೇಲೆ ಫೋಕಸ್ ಮುಂದುವರಿಸ್ತಿದೀವಿ ಅಂತಾನೂ ಕೂಡ ಹೇಳಿದ್ದಾರೆ ನೋಡಿ. ಆದ್ರೆ ಬೇರೆಯವ್ರಿಗೆ ಕತೆ ಬೇರೆ ತರನೇ ಇತ್ತು. ಹೈ ಪ್ರೈಸಸ್ ಮತ್ತೆ ಎಕನಾಮಿಕ್ ಅನ್ಸರ್ಟನಿಟಿಯ ಬಿಸಿ ತಟ್ಟಿರೋದ್ರಿಂದ ಹಲವಾರು ಕನ್ಸ್ಯೂಮರ್ಸ್ ಡೌನ್ ಟ್ರೇಡ್ ಮಾಡೋದಕ್ಕೆ ಶುರು ಮಾಡಿದ್ರು. ಅಂದ್ರೆ
ಬೇಸಿಕ್ ಆಗಿ ನಾವು ನೋಡಿದ್ರೆ ಅವರು ಒಂದು ತುಂಬಾ ಕಡಿಮೆ ರೇಟ್ ಇರೋ ಪೇಂಟ್ಸ್ ಅನ್ನ ಸೆಲೆಕ್ಟ್ ಮಾಡ್ತಿದ್ರು ಕೂಡ, ಅಥವಾ ಲೋಕಲ್ ಅನ್ಬ್ರ್ಯಾಂಡೆಡ್ ಆಪ್ಷನ್ಸ್ಗೆ ಸ್ವಿಚ್ ಆದ್ರು. ಇನ್ನು ಏಷ್ಯನ್ ಪೇಂಟ್ಸ್ ನವರೇ ಒಪ್ಕೊಂಡ್ರು ತಮ್ಮ ಒಂದು ವೀಕ್ ಪರ್ಫಾರ್ಮೆನ್ಸ್ಗೆ ಒಂದು ಕಾರಣ ಅಂತಂದ್ರೆ ಕಸ್ಟಮರ್ಸ್ ಅಫೋರ್ಡಬಲ್ ಆಪ್ಷನ್ಸ್ ಕಡೆಗೆ ಹೆಚ್ಚು ಹೋಗ್ತಿದ್ದಾರೆ ಅನ್ನೋದು. ಹಾಗಾಗಿ ನಾವು ನೋಡಿದಾಗ ಪ್ರೀಮಿಯಂ ಪ್ರೈಸಿಂಗ್ ಇರೋ ಈ ವೆಲ್ ನೋನ್ ಬ್ರ್ಯಾಂಡ್ಸ್ ಕಡೆ ಹೋಗೋ ಬದಲು ಹಲವಾರು ಜನ ಕಡಿಮೆ ದುಡ್ಡಲ್ಲಿ ಕೆಲಸ ಮುಗಿಯೋ ಯಾವುದೋ ಒಂದು ಆಪ್ಷನ್ ಕಡೆ ಮುಖ ಮಾಡಿದ್ರು. ಇದರಿಂದ ಸೇಲ್ಸ್ ವ್ಯಾಲ್ಯೂ ಮೇಲೆ ದೊಡ್ಡದಾಗಿ ಎಫೆಕ್ಟ್ ಆಯ್ತು ನೋಡಿ. ಅಂದ್ರೆ ಕಂಪನಿಗಳು ಹಲವಾರು ಕೇಸಸ್ಗಳಲ್ಲಿ ಹೆಚ್ಚು ಈ ಲೀಟರ್ಸ್ ಪೇಂಟ್ ಮಾರಾಟ ಮಾಡೋದಕ್ಕೆ ಸಾಧ್ಯವಾದ್ರೂ ಕೂಡ ಆ ಸೇಲ್ಸ್ ನಿಂದ ಅವ್ರು ಮಾಡಿದ ಒಟ್ಟು ದುಡ್ಡು ಅಷ್ಟೇನು ಜಾಸ್ತಿ ಆಗ್ಲಿಲ್ಲ ಅಂತ ಹೇಳ್ಬೋದು. ನಿಜ ಹೇಳ್ಬೇಕು ಅಂತಂದ್ರೆ ಕೆಲವು ಕಡೆ ಅದು ಕಡಿಮೆನೂ ಕೂಡ ಆಯ್ತು ಗೊತ್ತಾ. ಯಾಕಂದ್ರೆ ಈ ಕಾಸ್ಟ್ ಕಾನ್ಶಿಯಸ್ ಬೈಯರ್ಸ್ ಸೆಳೆಯೋದಕ್ಕೆ ಮತ್ತೆ ಹೆಚ್ಚಾಗಿರೋಕೆ ಕಾಂಪಿಟೇಷನ್ ಜೊತೆ ಸ್ಪರ್ಧೆ ಮಾಡೋಕ್ಕೂ ಕೂಡ ಕಂಪ್ನಿಗಳು ಪ್ರೈಸಸ್ ನ ಕಟ್ ಮಾಡಬೇಕಾಯಿತು, ಮತ್ತೆ ಡಿಸ್ಕೌಂಟ್ಸ್ ನ ಆಫರ್ ಮಾಡಬೇಕಾಯಿತು. ಏಷ್ಯನ್ ಪೇಂಟ್ಸ್ ಇದಕ್ಕೆ ಒಳ್ಳೆ ಎಕ್ಸಾಂಪಲ್. ಅವರು ತಮ್ಮ ಕೀ ಡೆಕೋರೇಟಿವ್ ಪೇಂಟ್ಸ್ ಕ್ಯಾಟಗರಿಯಲ್ಲಿ ಸೇಲ್ಸ್ ವಾಲ್ಯೂಮ್ ನ ನೋಡಿದಾಗ ಸ್ವಲ್ಪ ಜಾಸ್ತಿ ಮಾಡ್ಕೊಂಡ್ರು, ಅಂದ್ರೆ 1.8% ಅಪ್ ಆಗಿದೆ. ಆದ್ರೆ ಅವರ ರೆವಿನ್ಯೂ ನಿಜವಾಗ್ಲೂ ಕೂಡ 4%ಗೆ ಇಳ್ದೋಯ್ತು. ಯಾಕೆ ಅಂತಂದ್ರೆ ಕಾಂಪಿಟೇಟಿವ್ ಆಗಿ ಉಳಿಯೋಕೆ ಅಂತ ಅವರು ಪ್ರೈಸಸ್ ನ 5%ಗಿಂತ ಹೆಚ್ಚು ಕಡಿಮೆ ಮಾಡಿದ್ರು. ಈಗ ಆ ಪ್ರೈಸ್ ಕಟ್ ಇದೆಯಲ್ಲ, ಅದು ಇಂಡಸ್ಟ್ರಿಯಲ್ಲಿ ಆಗ್ತಾನೆ ನಡೀತಿದ್ದ ಒಂದು ದೊಡ್ಡ ಬೆಳವಣಿಗೆಗೆ ಅರ್ಧ ರೆಸ್ಪಾನ್ಸ್ ಆಗ್ತಿತ್ತು ಅಷ್ಟೇ. ಆಗ್ತಾನೆ ಒಬ್ಬ ಹೊಸ ಪ್ಲೇಯರ್ ಈ ಆದಿತ್ಯ ಬಿರ್ಲಾ ಗ್ರೂಪ್ ನ ಗ್ರೇಷಿಯಂ ಇಂಡಸ್ಟ್ರೀಸ್ ಲಾಂಚ್ ಮಾಡಿದ ಪೇಂಟ್ ಬ್ರ್ಯಾಂಡ್ ಬಿರ್ಲಾ ಆಪಸ್ ಗೇಮ್ಗೆ ಎಂಟ್ರಿ ಕೊಟ್ಟಿದ್ರು, ಅದು ಕೂಡ ಸೈಲೆಂಟ್ ಆಗಿ. ಇನ್ನು ಗ್ರೇಷಿಯಂ 2024ರಲ್ಲೇ ನಾವು ಪೇಂಟ್ಸ್ ಫೀಲ್ಡ್ಗೆ ಬರ್ತೀವಿ ಅಂತ ಅನೌನ್ಸ್ ಮಾಡ್ತಿತ್ತು. ಮತ್ತೆ ಕೇವಲ ಒಂದೇ ವರ್ಷದಲ್ಲಿ ಇಡೀ ಭಾರತದಲ್ಲಿ ನೋಡಿದಾಗ 5 ಮಾಸಿವ್ ಪ್ಲಾಂಟ್ಸ್ ಗಳನ್ನ ಸ್ಥಾಪಿಸಿಕೊಂಡು ಬಿರ್ಲಾ ಆಪಸ್ ನ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿ ಲೆಕ್ಕದಲ್ಲಿ ನಾವು ನೋಡಿದಾಗ ದೇಶದ ಸೆಕೆಂಡ್ ಲಾರ್ಜೆಸ್ಟ್ ಡೆಕೋರೇಟಿವ್ ಪೇಂಟ್ ಕಂಪನಿ ಮಾಡಿಬಿಟ್ರು. ಈ ಇಂಡಸ್ಟ್ರಿಯಲ್ಲಿ ಒಂದೇ ಒಂದು ಪ್ಲಾಂಟ್ ಹಾಕೋಕೆ ವರ್ಷಾನುಗಟ್ಲೆ ಬೇಕಾಯಿತು. ಅಂತರದಲ್ಲಿ ನಾವು ನೋಡಿದಾಗ ಈ ಸ್ಪೀಡ್ ಅಂದ್ರೆ ಸುಮ್ಮನೆನಾ? ಆದ್ರೆ ಕೆಪಾಸಿಟಿ ಅನ್ನೋದು ಕಥೆಯ ಒಂದು ಭಾಗ ಅಷ್ಟು ಮಾತ್ರ ಅಲ್ಲ. ನಿಜವಾದ ಟೆಸ್ಟ್ ಏನು ಅಂತಂದ್ರೆ ನೀವು ತಯಾರಿಸಿದ್ದನ್ನ ಮಾರ್ಕೆಟ್ನಲ್ಲಿ ನಿಜವಾಗ್ಲೂ ಸೆಲ್ ಮಾಡೋಕ್ಕಾಗುತ್ತಾ ಅನ್ನೋದು. ಆ ಫ್ರಂಟ್ ನಲ್ಲಿ ನಾವು ನೋಡಿದಾಗ ಬಿರ್ಲಾ ಆಪಸ್ ನಿರಾಸೆ ಮಾಡಲಿಲ್ಲ ನೋಡಿ. ಮಾರ್ಕೆಟ್ ಕ್ವಾರ್ಟರ್ನಲ್ಲಿ ಈ ಗ್ರೇಷಿಯಂ ಹೇಳಿದ ಪ್ರಕಾರ ಬಿರ್ಲಾ ಆಪಸ್ ರೆವಿನ್ಯೂ ಲೆಕ್ಕದಲ್ಲಿ ನೋಡ್ತೀವಿ ಅಂತಂದ್ರೂ ಕೂಡ ಡೆಕೋರೇಟಿವ್ ಪೇಂಟ್ ಮಾರ್ಕೆಟ್ನ ಈ ಒಂದು ಹೈ ಸಿಂಗಲ್ ಡಿಜಿಟ್ ಶೇರ್ ಅನ್ನು ಕೂಡ ನೋಡಿದಾಗ ಆಗ್ಲೇ ಕ್ಯಾಪ್ಚರ್ ಮಾಡದಂತೆ ಇರ್ತಿತ್ತು. ಕೇವಲ 1 ವರ್ಷದ ಬ್ರ್ಯಾಂಡ್ಗೆ ಇದು ನಿಜಕ್ಕೂ ಕೂಡ ಒಂದು ಮಾಸಿವ್ ಅಚೀವ್ಮೆಂಟ್. ನ್ಯಾಚುರಲಿ ನಾವು ನೋಡಿದಾಗ ಇದು ಇಡೀ ಸೆಕ್ಟರ್ ಅನ್ನೇ ಶೇಕ್ ಮಾಡಿಬಿಡ್ತು. ಏಷ್ಯನ್ ಪೇಂಟ್ಸ್, ಬರ್ಜರ್, ಕಾನ್ಸಾಯ್, ನೆರೋಲ್ಯಾಕ್, ಆಕ್ಸೋ ನೋಬೆಲ್ ತರದ ಲೆಗಸಿ ಪ್ಲೇಯರ್ಸ್ ಇದಾರಲ್ಲ, ಅವರೆಲ್ಲನೂ ಕೂಡ ತುಂಬಾ ಕಾಲದಿಂದ ಈ ಸ್ಟೇಬಲ್ ಮಾರ್ಕೆಟ್ ಮತ್ತೆ ಹೆಚ್ಚು ಕಡಿಮೆ ಪ್ರೆಡಿಕ್ಟಬಲ್ ಕಾಂಪಿಟೇಷನ್ ಅನ್ನ ಎಂಜಾಯ್ ಮಾಡ್ತಿದ್ರು. ಇದ್ದಕ್ಕಿದ್ದ ಹಾಗೆ ನಾವು ನೋಡಿದಾಗ ಅಗ್ರೆಸಿವ್ಲಿ ಆಟ ಆಡೋದಕ್ಕೆ ತಯಾರಾಗ್ತಿದ್ದ ಈ ವೆಲ್ ಫಂಡೆಡ್ ಒಬ್ಬ ಹೊಸ ಕಾಂಪಿಟೇಟರ್ನು ಕೂಡ ಎಂಟ್ರಿ ಕೊಟ್ರು ನೋಡಿ. ಇದಕ್ಕೆ ರೆಸ್ಪಾನ್ಸ್ ಆಗಿ ನಾವು ನೋಡಿದಾಗ ಏಷ್ಯನ್ ಪೇಂಟ್ಸ್ ನಾವು ಈಗಷ್ಟೇ ಮಾತಾಡ್ತಿದ್ವಲ್ವಾ, ಆ ಪ್ರೈಸ್ ಕಟ್ಸ್ ನ ಮಾಡ್ತು. ಆದ್ರೆ ತಾನು ಸುದೀರ್ಘವಾದ ಪ್ರೈಸ್ ವಾರ್ ನಲ್ಲಿ ಸಿಲುಕ್ ಹಾಕೊಳ್ಳೋದಕ್ಕೆ ಇಷ್ಟಪಡ್ತಿರಲಿಲ್ಲ ನೋಡಿ. ಇಲ್ಲಿಗೆ ನಾವು ಕ್ಲಿಯರ್ ಆಗಿ ನೋಡಿದ್ರು ಕೂಡ ತನ್ನ ಬ್ರ್ಯಾಂಡ್ ವ್ಯಾಲ್ಯೂನ ಕಾಪಾಡಿಕೊಂಡು ಬೆಟರ್ ಕ್ವಾಲಿಟಿ ಮತ್ತೆ ಸರ್ವಿಸ್ ಕೊಡೋದ್ರ ಮೇಲೆ ಫೋಕಸ್ ಮಾಡ್ತೀವಿ ಅಂತ ಇವ್ರು ಹೇಳಿರೋದು. ಬೇರೆ ಕಂಪನೀಸ್ ಬೇರೆ ತರ ರೆಸ್ಪಾಂಡ್ ಮಾಡ್ತಿದ್ರು ಕೂಡ. ಉದಾಹರಣೆಗೆ ನಾವು ನೋಡಿದಾಗ ಬರ್ಜರ್ ಪೇಂಟ್ಸ್ ಪ್ರೀಮಿಯಂ ಪ್ರಾಡಕ್ಟ್ಸ್ ಮೇಲೆ ಫೋಕಸ್ ಮಾಡೋದು ಮತ್ತೆ ಎಫಿಷಿಯೆಂಟ್ಲಿ ಆಪರೇಟ್ ಮಾಡೋದು ತಮ್ಮ ಸ್ಟ್ರಾಟಜಿಗೆ ಅಂಟ್ಕೊಂಡಿದ್ರು. ಇನ್ನು ಬಿರ್ಲಾ ಆಪಸ್ ಮೂಲತಃ ಮಾರ್ಕೆಟ್ ಶೇರ್ ಅನ್ನ ಕೊಂಡ್ಕೊಳ್ತಾ ಇದೆ, ಅಂದ್ರೆ ಫಾಸ್ಟ್ ಆಗಿ ಗ್ರೋ ಆಗೋಕೆ ಸಿಕ್ಕಾಪಟ್ಟೆ ಖರ್ಚು ಮಾಡ್ತಿದೆ. ಇವಾಗ ನಾವು ನೋಡಿದ್ರು ಕೂಡ ಅವರ ಲೀಡರ್ಶಿಪ್ ಪಾಯಿಂಟ್ ಔಟ್ ನ ಮಾಡಿ ಆ ಅಪ್ರೋಚ್ ಲಾಂಗ್ ರನ್ ಅಲ್ಲಿ ಸಸ್ಟೈನಬಲ್ ಆಗಿರುತ್ತೆ ಅಂತ ಪ್ರಶ್ನೆ ಎತ್ತಿದ್ರು. ಇನ್ನು ಇಂಟ್ರೆಸ್ಟಿಂಗ್ ವಿಷಯ ಏನ್ ಗೊತ್ತಾ, ಬರ್ಜರ್ ಆ ಕ್ವಾರ್ಟರ್ ನಲ್ಲಿ ಡೆಕೋರೇಟಿವ್ ಪೇಂಟ್ಸ್ ಅಲ್ಲಿ ಮಾರ್ಕೆಟ್ ಶೇರ್ ನ ತುಂಬಾ ಗೇನ್ ಮಾಡ್ಕೊಂತಿದ್ರು ಕೂಡ. ಇದು ಅವರ ಸ್ಟ್ರಾಟಜಿ ಇಲ್ಲಿವರೆಗೂ ಕೂಡ ಚೆನ್ನಾಗಿ ವರ್ಕ್ ಆಗ್ತಿದೆ ಅನ್ನೋದನ್ನ ಇಲ್ಲೇ ಸೂಚಿಸುತ್ತೆ ನೋಡಿ. ಇದೇ ಸಮಯದಲ್ಲಿ ಇನ್ನೊಬ್ಬ ಕಾಂಪಿಟೇಟರ್ JSW ಪೇಂಟ್ಸ್ ಕೂಡ ಸೈಲೆಂಟ್ ಆಗಿ ತಮ್ಮ ಮಾರ್ಕ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಪೇಂಟ್ ಇಂಡಸ್ಟ್ರಿಯಲ್ಲಿ ಅವರು ಸದ್ಯಕ್ಕೆ ಸಣ್ಣ ಪ್ಲೇಯರ್ ಆಗಿದ್ರು ಕೂಡ ಆಕ್ಸೋಸ್ ನೋಬೆಲ್ ಇಂಡಿಯಾ ಡ್ಯೂಲೆಕ್ಸ್ ಬ್ರ್ಯಾಂಡ್ ಇವ್ರದೇ ಅಲ್ವಾ, ಅಂದ್ರೆ ಅಕ್ವೈರ್ ಮಾಡಿಕೊಂಡು ಒಂದು ಸ್ಟ್ರಾಂಗ್ ಹೋಲ್ಡ್ ಅನ್ನ ಪಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ಬೋದು ಅನ್ನೋದು ಇಲ್ಲೇ ಜೋರಾಗಿ ನಡೀತಿದೆ. ಹಾಗೇನಾದ್ರೂ ಆದ್ರೆ ಕಾಂಪಿಟೇಟಿವ್ ಲ್ಯಾಂಡ್ಸ್ಕೇಪ್ ಇನ್ನೂ ಕೂಡ ಡ್ರಾಮ್ಯಾಟಿಕಲಿ ಬದಲಾಗಬಹುದು. ಸರಿ, ಎಲ್ಲಾ ಸಮಸ್ಯೆಗಳ ಮಧ್ಯೆ ಪ್ರಾಫಿಟ್ ಮತ್ತೆ ಮಾರ್ಜಿನ್ಸ್ ಕತೆ ಏನಾಯ್ತು? ಒಳ್ಳೇದು ಅಂದ್ರೆ ಗುಡ್ ನ್ಯೂಸ್ ಅಂತ ಬಂದಾಗ ರಾ ಮೆಟೀರಿಯಲ್ ಕಾಸ್ಟ್ ಕಡಿಮೆ ಆಗ್ತಿತ್ತು. ನಿಮ್ಗೆ ಗೊತ್ತಲ್ಲ, ಪೇಂಟ್ಸ್ ಆಗಿರ್ಬೋದು, ಕ್ರೂಡ್ ಆಯಿಲ್ ಡೆರಿವೇಟಿವ್ಸ್ ಮತ್ತೆ ಟೈಟಾನಿಯಂ ಡೈಆಕ್ಸೈಡ್ ಇದನ್ನ ಬಿಳುಪು ಮತ್ತೆ ಒಪಾಸಿಟಿಗೋಸ್ಕರ ಯೂಸ್ ಮಾಡ್ಕೊಳ್ತಾರೆ. ಈ ಒಂದು ಇನ್ಪುಟ್ಸ್ ಮೇಲೆ ಹೆವಿಲಿ ಡಿಪೆಂಡ್ ಆಗಿರುತ್ತೆ. ಈ ಇನ್ಪುಟ್ಸ್ ಗಳ ಪ್ರೈಸಸ್ ಇತ್ತೀಚೆಗೆ ತುಂಬಾ ಸಾಫ್ಟ್ ಆಗಿತ್ತು ಕೂಡ. ಇದು ಕಂಪನಿಗಳಿಗೆ ತಮ್ಮ ಮಾರ್ಜಿನ್ಸ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಒಂದು ಸಣ್ಣ ಚಾನ್ಸ್ ಅನ್ನು ಕೂಡ ಕೊಡ್ತು.
ಆದ್ರೆ ಬೆನಿಫಿಟ್ ಪೂರ್ತಿಯಾಗಿ ಹೈಯರ್ ಪ್ರಾಫಿಟ್ಸ್ ಆಗಿ ಬದಲಾಗಲಿಲ್ಲ. ಯಾಕೆ ಅಂತಂದ್ರೆ ಹೆಚ್ಚಾಗ್ತಿರೋ ಕಾಂಪಿಟೇಷನ್ ಎದುರು ತಮ್ಮ ಮಾರ್ಕೆಟ್ ಶೇರ್ನ ಹಿಡಿದಿಟ್ಕೊಳ್ಳೋದಕ್ಕೆ ಕಂಪ್ನಿಗಳು ಬೇರೆ ಕಡೆ ಅಂದ್ರೆ ಅಡ್ವರ್ಟೈಸಿಂಗ್ ಆಗಿರ್ಬೋದು, ಡೀಲರ್ ಕಮಿಷನ್ಸ್, ಪ್ರಮೋಷನಲ್ ಸ್ಕೀಮ್ಸ್ ತರ ಹೆಚ್ಚು ಸ್ಪೆಂಡ್ ಮಾಡಬೇಕಾಗತ್ತೆ ಅಂತ. ಮತ್ತೆ ಹೆಚ್ಚಿನ ಸಂದರ್ಭಗಳಲ್ಲಿ ನಾವು ನೋಡಿದಾಗ ಆ ಎಕ್ಸ್ಟ್ರಾ ಮಾರ್ಜಿನ್ಸ್ ನ ತಾವೇ ಇಟ್ಕೊಳ್ಳುವ ಬದಲು ಆ ಒಂದು ಕಾಸ್ಟ್ ಬೆನಿಫಿಟ್ಸ್ ನ ಪ್ರೈಸ್ ಕಟ್ಸ್ ಮೂಲಕ ಕಸ್ಟಮರ್ಸ್ಗೆ ಪಾಸ್ ಮಾಡ್ಬಿಟ್ರು. ಉದಾಹರಣೆಗೆ ಏಷ್ಯನ್ ಪೇಂಟ್ಸ್ ನ ಈ ಮೆಟೀರಿಯಲ್ ಕಾಸ್ಟ್ ಕಡಿಮೆ ಆಯ್ತು ನಿಜ, ಆದ್ರೆ ಅವರು ಮಾರ್ಕೆಟಿಂಗ್ ಮತ್ತೆ ಡಿಸ್ಟ್ರಿಬ್ಯೂಷನ್ ಮೇಲೂ ಕೂಡ ಜಾಸ್ತಿ ಸ್ಪೆಂಡ್ ಮಾಡಿದ್ರು. ಇದರ ರಿಸಲ್ಟ್ಸ್ ಏನಾಯ್ತು ಅಂತಂದ್ರೆ ಅವರ ಒಂದು ಕನ್ಸಾಲಿಡೇಟೆಡ್ ನೆಟ್ ಪ್ರಾಫಿಟ್ ಇಯರ್ ಆನ್ ಇಯರ್ ಬದಲು ಬರೋಬ್ಬರಿನೂ ಕೂಡ ನೋಡಿದಾಗ 45% ಅಷ್ಟು ಕುಸಿದೋಗಿದೆ. ಅಂದ್ರೆ 692 ಕ್ರೋರ್ಸ್ಗೆ ಇಳಿದ್ಬಿಡ್ತು. ಇದು ನಿಜಕ್ಕೂ ಕೂಡ ದೊಡ್ಡ ಡ್ರಾಪ್ ಅಲ್ವಾ? ಈ ಫಿಗರ್ ನಲ್ಲಿ ಅವರು ತಮ್ಮ ಇಂಡೋ ಏಷ್ಯಾ ಯೂನಿಟ್ಸ್ ನ ಸೆಲ್ ಮಾಡಿದ್ರಿಂದ ಅದು ಒಂದು ಪ್ರಾಫಿಟ್ ನಂಬರ್ಸ್ ಇನ್ನೂ ಕೆಳಗಡೆ ಎಳೆದ್ಬಿಡ್ತು. ಈಗ ನಾನು ಗಮನಿಸಬೇಕಾಗಿರೋದು ಏನ್ ಗೊತ್ತಾ, ಇಲ್ಲಿ ಈ ಒಂದು ಪ್ರೈಸಿಂಗ್ ಪ್ರೆಷರ್ಸ್ ಮತ್ತೆ ಕಾಂಪಿಟೇಷನ್ ಖಂಡಿತವಾಗ್ಲೂ ಕೂಡ ಬಾಟಮ್ ಲೈನ್ ಮೇಲೆ ಎಫೆಕ್ಟ್ ಮಾಡುತ್ತೋ ಅಂತ ಗೊತ್ತಾಗುತ್ತೆ. ರೆವಿನ್ಯೂ ಕಡಿಮೆ ಆಯ್ತು, ಅದ್ರ ಜೊತೆಗೆ ಮಾರ್ಜಿನ್ ಸಹ ಕುಗ್ಗೋಯ್ತು. ಕರೆನ್ಸಿ ಮೂವ್ಮೆಂಟ್ಸ್ ಕೂಡ ಇನ್ನೊಂದು ಲೇಯರ್ ಆಫ್ ಚಾಲೆಂಜ್ ಅನ್ನು ತಗೊಂಡ್ಕೊಟ್ಟಿದೆ. ರಾ ಮೆಟೀರಿಯಲ್ಸ್ ನ ಗ್ಲೋಬಲ್ ಪ್ರೈಸಸ್ ಕಡಿಮೆ ಇದ್ರೂ ರೂಪಾಯಿಯ ಮೌಲ್ಯ ಕುಸಿದಿರೋದ್ರಿಂದ ಇಂಪೋರ್ಟೆಡ್ ಕೆಮಿಕಲ್ಸ್ ಹೆಚ್ಚು ಕಾಸ್ಟ್ಲಿ ಆಗಿದೆ. ಹಾಗಾಗಿ ನಾವು ನೋಡಿದಾಗ ಈ ಒಂದು ಚೀಪರ್ ಮೆಟೀರಿಯಲ್ಸ್ ನ ಬೆನಿಫಿಟ್ ಸ್ವಲ್ಪ ಮಟ್ಟಿಗೆ ಈ ಕರೆನ್ಸಿ ಹೆಡ್ ವಿಂಡ್ಸ್ ಇಂದ ಸೆಟ್ ಆಫ್ ಆಯ್ತು ಅಂತ. ಆದ್ರೆ ಎಲ್ಲನೂ ಕೂಡ ಬ್ಯಾಡ್ ನ್ಯೂಸ್ ಆಗೇನಿರಲ್ಲ ಬಿಡಿ. ಬರ್ಜರ್ ಪೇಂಟ್ಸ್ ಇನ್ ರಿಯಾಲಿಟಿ ನಾವು ನೋಡಿದಾಗ ಅಂದ್ರೆ ಕರೆಂಟ್ಲಿ ಒಂದು ಗುಡ್ ಕ್ವಾರ್ಟರ್ ಅನ್ನ ನೋಡಿದೆ. ಸ್ಟ್ರಾಂಗ್ ವಾಲ್ಯೂಮ್ ಗ್ರೋತ್ ಮತ್ತೆ ಬೆಟರ್ ಕಾಸ್ಟ್ ಕಂಟ್ರೋಲ್ ನ ಸಹಾಯದಿಂದ ಅವರ ನೆಟ್ ಪ್ರಾಫಿಟ್ ಇಯರ್ ಆನ್ ಇಯರ್ ನೋಡಿದಾಗ 18% ಏರಿಕೆನ ಕಂಡಿದೆ. ತಮ್ಮ ಕೆಲವು ಸ್ಟ್ರಾಟಜೀಸ್ ಅಲ್ಲದೆ ಅವರ ಪ್ರೈಸಸ್ ನ ನೋಡಿದಾಗ ಅತಿಯಾಗಿ ಕಟ್ ಮಾಡಿದ್ದಾರೆ ಗ್ರೋ ಆಗೋದಕ್ಕೆ ಅಂತ ಗೊತ್ತಾಗುತ್ತೆ. ಅಂದ್ರೆ ಮ್ಯಾನೇಜ್ ಮಾಡಿಕೊಂಡು ಅವರ ಒಂದು ಮಾರ್ಜಿನ್ಸ್ ನ ಕಾಪಾಡ್ಕೊಳ್ಳೋದಕ್ಕೆ ಇದು ಸಹಾಯ ಮಾಡ್ತು. ಹಾಗಾದ್ರೆ ಇದೆಲ್ಲದರಿಂದ ನಾವು ಏನನ್ನ ಕಲ್ತಿದೀವಿ ನೋಡಿ. Q4 FY25 ಇದೆಯಲ್ಲ, ಇದು ಭಾರತದ ಪೇಂಟ್ ಇಂಡಸ್ಟ್ರಿಗೆ ಕಾಂಟ್ರಾಡಿಕ್ಷನ್ಸ್ ನಿಂದ ತುಂಬಾ ತುಳುಕ್ತಿರೋ ಹಾಗೆ ಕ್ವಾರ್ಟರ್ ಆಗಿದೆ. ಇನ್ನು ಸಿಟೀಸ್ ಗಳಲ್ಲಿ ನಾವು ನೋಡಿದಾಗ ಡಿಮ್ಯಾಂಡ್ ವೀಕ್ ಆಗಿತ್ತು. ಇನ್ನು ಹಳ್ಳಿಗಳಲ್ಲಿ ಈ ಒಂದು ಜೀವಂತಿಕೆಯ ಲಕ್ಷಣಗಳು ಕಾಣಿಸಿದ್ರು ಕೂಡ ಪ್ರೈಸಸ್ ಪ್ರೆಷರ್ಸ್ ನಲ್ಲಿ ಏರಿಕೆ ಆಗಿದೆ ಅಂತ. ಆದ್ರೆ ಕೆಲವರಿಗೆ ವಾಲ್ಯೂಮ್ಸ್ ಚೆನ್ನಾಗಿ ಹೋಲ್ಡ್ ಆಯ್ತು ಅಂತ ಗೊತ್ತಾಗುತ್ತೆ. ಇನ್ನು ಲೋವರ್ ಇನ್ಪುಟ್ ಕಾಸ್ಟ್ ನಿಂದ ಮಾರ್ಜಿನ್ಸ್ ಇಂಪ್ರೂವ್ ಆಗಬೇಕಾಗಿತ್ತು ನಿಜ, ಆದ್ರೆ ಹೆಚ್ಚಾಗ್ತಿರೋ ಕಾಂಪಿಟೇಷನ್ ಮತ್ತೆ ಹೈಯರ್ ಮಾರ್ಕೆಟಿಂಗ್ ಸ್ಪೆಂಡ್ಸ್ ಅವರನ್ನ ನುಂಗ್ ಹಾಕೋಗಿದೆ. ಇನ್ನು ಹಳೆ ಪ್ಲೇಯರ್ಸ್ ಒಂದು ರಿದಮ್ಗೆ ಸೆಟಲ್ ಆಗ್ತಿದ್ದಾರೆ ಅನ್ನೋಷ್ಟ್ರಲ್ಲಿ ಒಬ್ಬ ಪವರ್ಫುಲ್ ಹೊಸ ಕಾಂಪಿಟೇಟರ್ ಬಂದು ಇಡೀ ಪ್ಲೇ ಬುಕ್ ಅನ್ನ ಬದಲಾಯಿಸ್ಬಿಟ್ರು. ನಾವು ನೆಕ್ಸ್ಟ್ ಫೈನಾನ್ಷಿಯಲ್ ಇಯರ್ ಕಡೆ ಹೋಗ್ತಿದ್ದ ಹಾಗೆ ಕಂಪನೀಸ್ ತುಂಬಾ ಎಚ್ಚರಿಕೆಯಿಂದ ಪಾಸಿಟಿವ್ ಆಗಿದೆ. ಈ ಒಂದು ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಗವರ್ಮೆಂಟ್ಸ್ ನ ಸ್ಪೆಂಡಿಂಗ್ ಆಗಿರ್ಬೋದು ಮತ್ತೆ ಒಳ್ಳೆ ಮಾನ್ಸೂನ್ ಡಿಮ್ಯಾಂಡ್ಸ್ ನ ಬೂಸ್ಟ್ ಮಾಡುತ್ತೆ ಕೂಡ. ಈಗ ನಾವು ನೋಡ್ತಾ ಬರ್ತಿದೀವಿ ಅಂತಂದ್ರೆ ಒಂದು ವಿಷಯ ಮಾತ್ರ ಕ್ರಿಸ್ಟಲ್ ಕ್ಲಿಯರ್, ಇದು ಇನ್ನೂ ಕೂಡ ಮುಂದೆ ಹೋದ ಹಾಗೆ ತುಂಬಾ ಬೋರಿಂಗ್ ಇಂಡಸ್ಟ್ರಿ ಆಗಿ ಉಳಿಯೋದಿಲ್ಲ. ಪೇಂಟ್ ಬೇಕಾದ್ರೆ ನಿಧಾನವಾಗಿ ಡ್ರೈ ಆಗ್ಬೋದು, ಆದ್ರೆ ಇಂಡಿಯನ್ ಕನ್ಸ್ಯೂಮರ್ಸ್ ನ ಗೋಡೆಯ ಸ್ಪೇಸ್ಗಾಗಿ ನಡೀತಿರೋ ಈ ಬ್ಯಾಟಲ್ ಇದೆಯಲ್ಲ, ಅದು ಮಾತ್ರ ಸೂಪರ್ ಫಾಸ್ಟ್ ಆಗಿ ಸಾಕ್ತಾ ಇದೆ. ಈಗ ಮುಂದಿನ ಸ್ಟೋರಿಯಲ್ಲಿ ಸಾಮಾನ್ಯ ಜನರು ಸಾಮಾನ್ಯ ವಸ್ತುಗಳ ಮೇಲೆ ಹಣ ಖರ್ಚು ಮಾಡೋದು, ಈ ಒಂದು ಡೈಲಿ ವಸ್ತುಗಳ ತಗೊಳ್ಳೋದಾಗಿರ್ಬೋದು, ಔಷಧಿಗಳು, ಸ್ಕೂಲ್ ಫೀಸ್, ಬಟ್ಟೆ, ಮೊಬೈಲ್ ಫೋನ್ಸ್, ನೆಟ್ಫ್ಲಿಕ್ಸ್ ಸಬ್ಸ್ಕ್ರಿಪ್ಷನ್ಸ್, ಹೀಗೆ ನಿಜ ಹೇಳಬೇಕು ಅಂತಂದ್ರೆ ಭಾರತದ ಎಕನಾಮಿಯ ಸುಮಾರು 60% ಪ್ರೈವೇಟ್ ಫೈನಲ್ ಕನ್ಸಪ್ಷನ್ ಎಕ್ಸ್ಪೆಂಡಿಚರ್ ಅಂತ ಕರೆಯೋದ್ರಿಂದ ನಡೆಯುತ್ತೆ. ಇದು ನಿಮ್ಮ ಮತ್ತೆ ನಮ್ಮಂತಹ ಕುಟುಂಬಗಳು ದಿನನಿತ್ಯದ ಅಗತ್ಯಗಳಿಗೆ ಮತ್ತು ಆಸೆಗಳಿಗೆ ಖರ್ಚು ಮಾಡೋ ಹಣಕ್ಕೆ ಇರೋ ಒಂದು ಫ್ಯಾನ್ಸಿ ಹೆಸರು ಅಷ್ಟೇ. ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ನಾವು ಖರ್ಚು ಮಾಡೋದನ್ನ ನಿಲ್ಸಿದ್ರೆ ಇಡೀ ಎಕನಾಮಿ ನಿಧಾನವಾಗುತ್ತೆ. ನೋಡಿ, ಇದು ಒಂದು ಕಾರ್ ಇದ್ದ ಹಾಗೆ. ಈಗ ಕಾರಲ್ಲಿ 10 ಲೀಟರ್ ಪೆಟ್ರೋಲ್ ಇದೆ ಅಂತಂದ್ರೆ 6 ಲೀಟರ್ ಜನಸಾಮಾನ್ಯರು ವಸ್ತುಗಳನ್ನ ಕನ್ಸ್ಯೂಮ್ ಮಾಡೋದ್ರಿಂದಲೇ ಬರುತ್ತೆ. ಆ ಫ್ಯೂಯಲ್ ಏನಾದ್ರೂ ಖಾಲಿ ಆದ್ರೆ ಇಂಜಿನ್ ತುಂಬಾ ಕೆಟ್ಟೋಗುತ್ತೆ ಅಲ್ವಾ? ಅದೇ ರೀತಿ ಅನ್ಫಾರ್ಚುನೇಟ್ಲಿ ಸದ್ಯಕ್ಕೆ ನಮ್ಮ ಚಿಂತೆ ಅದೇ ಆಗಿದೆ ನೋಡಿ. ಪ್ಯಾಂಡಮಿಕ್ ನಂತರ ಸ್ವಲ್ಪ ಕಾಲ ನಾವು ನೋಡಿದಾಗ ಭಾರತ ಮತ್ತೆ ಟ್ರ್ಯಾಕ್ಗೆ ಬಂದ ಹಾಗೆ ಕಾಣಿಸ್ತಿತ್ತು. ಇನ್ನು 2021 ಮತ್ತೆ 23ರ ನಡುವೆ ನಮ್ಮ ಒಂದು ಕನ್ಸಪ್ಷನ್ ನಂಬರ್ಸ್ ತುಂಬಾ ಬೇಗನೆ ಇನ್ಕ್ರೀಸ್ ಆಗಿದೆ. ಮೊದಲು 11.7%, ಅದಾದ್ಮೇಲೆ 6.8%. ಇದರಿಂದ GDP ಕೂಡ ಬೌನ್ಸ್ ಬ್ಯಾಕ್ ಆಗೋಯ್ತು. ಹಾಗೇನೆ ನಮ್ಮ ಬಿಸ್ನೆಸ್ಗೆ ಮರಳಿದೀವಿ ಅನ್ನೋ ಒಂದು ಎಮೋಷನ್ ಬಂದಿತ್ತು ಕೂಡ. ಆದ್ರೆ ಈಗ ಗ್ರೋತ್ ಅನ್ನ ನೋಡಿದಾಗ ಕೇವಲ ತುಂಬಾ ಟೆಂಪ್ರರಿ ಆಗಿದೆ ಅಂತ ಕಾಣಿಸ್ತಿದೆ. ಇನ್ನು ಕೋವಿಡ್ ವರ್ಷಗಳ ಒಂದು ಗೊಂದಲಕ್ಕೆ ರಿಯಾಕ್ಷನ್ ಆಗಿತ್ತೆ ಹೊರತು ಈಗ ಒಂದು ಎಕನಾಮಿ ಬಗ್ಗೆ ನಾವು ನೋಡಿದಾಗ ತುಂಬಾ ಇನ್ನು ಕೆಳಗಡೆ ಇದೆ, ಹೆಲ್ದಿಯಾಗಿ ಕಾಂಪಿಟೇಷನ್ ಕೊಡ್ತಿಲ್ಲ ಅನ್ನೋದು ಗೊತ್ತಾಗ್ತಿದೆ. ಅದು ಒಂದು ರಿಕವರಿ ಆಗಿತ್ತು, ಆದ್ರೆ ಬೂಮ್ ಆಗಿರ್ಲಿಲ್ಲ. FY 2024 ಬರೋಷ್ಟರಲ್ಲಿ ಈ ಕನ್ಸಪ್ಷನ್ ನ ಗ್ರೋತ್ ನಿಧಾನ ಆಗೋಕ್ ಶುರುವಾಗೋಯ್ತು ನೋಡಿ. ಅದು ಕೂಡ 5.6%ಗೆ ಇಳಿದೋಗಿದೆ. ಇದು ನಮ್ಮ ಲಾಂಗ್ ಟರ್ಮ್ ಆವರೇಜ್ ಗಿಂತ ಕಡಿಮೆ. ಇದು ಕೇವಲ ಒಂದು ಒನ್ ಆಫ್ ಬ್ಲಿಪ್ ಅಲ್ಲ. ಅಂದ್ರೆ ನೀವು ಡೇಟಾನ ಇನ್ನಷ್ಟು ಡೀಪ್ ಆಗಿ ನೋಡಿದಾಗ ನಮ್ಮ ಸಮಸ್ಯೆಗಳು ಪ್ಯಾಂಡಮಿಕ್ ಗಿಂತ ಬಹಳ ಹಿಂದೆನೆ ಶುರುವಾಗಬಹುದು ಅಂತ ಗೊತ್ತಾಗತ್ತೆ. ಸ್ವಲ್ಪ ರಿವೈಂಡ್ ಮಾಡಿ ನೋಡೋಣ. FY 2015
ರಿಂದ 2017 ನಡುವೆ ನೋಡಿದಾಗ ಭಾರತದ ಕನ್ಸಪ್ಷನ್ ವರ್ಷಕ್ಕೆ 7.9% ಅಷ್ಟು ಸಾಲಿಡ್ ಆಗಿ ಬೆಳೀತಿದೆ. ಆದ್ರೆ 2017 ರಿಂದ 2020 ನಡುವೆ ನೋಡಿದಾಗ ಆ ಒಂದು ಫೇಸ್ ಇದೆಯಲ್ಲ 5.7%ಗೆ ಇಳಿದೋಯ್ತು. ಈ ಸ್ಲೋ ಡೌನ್ ಸುಮ್ಮನೆ ಆಗಿದ್ದಲ್ಲ, ಇದು ಒಂದು ಓವರ್ ಆಲ್ ಎಕನಾಮಿ ನಿಧಾನ ಆಗ್ತಿರೋ ರೀತಿ. ಇನ್ನು ಇನ್ವೆಸ್ಟ್ಮೆಂಟ್ಸ್ ನಿಂತೋದಾಗ ಮತ್ತೆ ಫೈನಾನ್ಷಿಯಲ್ ಸೆಕ್ಟರ್ ಸ್ವಲ್ಪ ಕ್ರೈಸಿಸ್ ನಲ್ಲಿ ಇದ್ದಾಗ ಸಮಯ ಯಾವ ರೀತಿ ಆಗುತ್ತೋ ಅದೇ ರೀತಿ. ಇನ್ನು 2020 ಹೊತ್ತಿಗೆ ನಾವು ನೋಡಿದಾಗ GDP ಗ್ರೋತ್ ಕೇವಲ 3.9%ಗೆ ಇಳಿದಿತ್ತು. ಇದು ಒಂದು ದಶಕದಲ್ಲೇ ಅತಿ ಕಡಿಮೆ. ಆಮೇಲೆ COVID-19 ಬಂತು. ಇದಾದ್ಮೇಲೆ ಒಂದು ವರ್ಷ ಎಲ್ಲನೂ ಕೂಡ ವಿಚಿತ್ರ ಆಗೋಕ್ ಶುರು ಆಯ್ತು. ಜನ ಕೆಲಸನ ಕಳ್ಕೊಂಡ್ರು, ಇನ್ಕಮ್ ಕೂಡ ಕಡಿಮೆ ಆಗೋಯ್ತು. ಈ ಒಂದು ಭಯ ಎಲ್ಲರನ್ನು ಕೂಡ ಆವರಿಸ್ಕೊಳ್ತು. ಯಾರೂ ಕೂಡ ಅನ್ಎಕ್ಸ್ಪೆಕ್ಟೆಡ್ ಮಾಡಕ್ಕಾಗದಿರೋಷ್ಟು ಖರ್ಚು ಎಲ್ಲ ಕಡೆ ಬರೋಕ್ ಶುರುವಾಯಿತು. ಆದ್ರೆ ವ್ಯಾಕ್ಸಿನ್ ಬಂದಿದ್ರಿಂದ ಜಗತ್ತು ಮತ್ತೆ ಓಪನ್ ಆದಾಗ ಜನಸಾಮಾನ್ಯ ಜೀವನಕ್ಕೆ ಮತ್ತೆ ಮರಳಿ ಬರೋದಕ್ಕೆ ಶುರು ಮಾಡಿದ್ರು. ಸಾಕಷ್ಟು ಪೆಂಟ್ ಅಪ್ ಡಿಮ್ಯಾಂಡ್ ಕೂಡ ಇತ್ತು. ನಮ್ಮಲ್ಲಿ ಹಲವಾರು ಜನ ಒಂದೇ ರೀತಿ ರಿವೆಂಜ್ ಸ್ಪೆಂಡಿಂಗ್ ಸ್ಪ್ರೀ ಮಾಡಿದ್ರು. ಅಂದ್ರೆ ಈ ಒಂದು ಲಾಕ್ಡೌನ್ ಸಮಯದಲ್ಲಿ ತಗೊಳಕ್ಕಾಗದಿರೋಂತಹ ವಸ್ತುಗಳನ್ನ ಮತ್ತೆ ತಗೊಳಕ್ಕೆ ಶುರು ಮಾಡಿದ್ವಿ. ವಿಶೇಷವಾಗಿ ನಾವು ನೋಡಿದಾಗ ಎಲೆಕ್ಟ್ರಾನಿಕ್ಸ್, ವೆಹಿಕಲ್ಸ್, ಬಟ್ಟೆಗಳು ಮತ್ತೆ ಫರ್ನಿಚರ್ ತರ ಒಂದು ಬಿಗ್ ಟಿಕೆಟ್ ವಸ್ತುಗಳು. ಅಲ್ಲೇ ಡೇಟಾದಲ್ಲಿ ಒಂದು ಶಾರ್ಪ್ ಸ್ಪೈಕ್ಸ್ ಕಂಡಿದ್ದು ನೋಡಿ. FY 2022 ಮತ್ತೆ FY 2023 ನಡುವೆ ನಾವು ನೋಡಿದಾಗ ಡ್ಯೂರಬಲ್ ಗೂಡ್ಸ್ ಅಂದ್ರೆ ಅಪ್ಲಯನ್ಸ್ ಆಗಿರ್ಬೋದು, ಕಾರ್ಸ್, ಎಲೆಕ್ಟ್ರಾನಿಕ್ಸ್ ತರದ ವಸ್ತುಗಳು ಕನ್ಸಪ್ಷನ್ ನೋಡ್ತಿದೀವಿ ಅಂತಂದ್ರೆ 22.7% ಅಷ್ಟು ಜಂಪ್ ಆಗಿದೆ. ಇನ್ನು ಸೆಮಿ ಡ್ಯೂರಬಲ್ ಗೂಡ್ಸ್ ಅಂದ್ರೆ ಶೂಸ್ ಆಗಿರ್ಬೋದು, ಕ್ಲೋತ್ಸ್, ಬ್ಯಾಗ್ಸ್ ತರದ ವಸ್ತುಗಳು ಕೂಡ ವರ್ಷಕ್ಕೆ 15% ಅಷ್ಟು ಸ್ಟ್ರಾಂಗ್ ಗ್ರೋತ್ ಅನ್ನ ಕಂಡಿದೆ. ಆದ್ರೆ ಈ ಒಂದು ಪಾರ್ಟಿನ ನೋಡಿದಾಗ ಹೆಚ್ಚು ಕಾಲ ಉಳಿದಿರಲಿಲ್ಲ. FY 2024 ಅಲ್ಲಿ ಈ ಡ್ಯೂರಬಲ್ ಗೂಡ್ಸ್ ನ ನೋಡಿದಾಗ ಕನ್ಸಪ್ಷನ್ ಗ್ರೋತ್ ಕೇವಲ 8%ಗೆ ಇಳಿತು. ಮತ್ತೆ ಸೆಮಿ ಡ್ಯೂರಬಲ್ ಗೂಡ್ಸ್ ಕರೆಂಟ್ಲಿ ಕೂಡ ನೋಡಿದಾಗ 2% ಗಿಂತ ಹೆಚ್ಚು ಕುಗ್ಗೋಗಿದೆ. ಹಾಗಾದ್ರೆ ಎಲ್ಲಿ ತಪ್ಪಾಗ್ತಿದೆ? ಒಂದು ಮುಖ್ಯ ಕಾರಣ ತುಂಬಾ ಸಿಂಪಲ್ ಆಗಿ ಕಾಣುತ್ತೆ ನೋಡಿ. ಜನರಿಗೆ ಸಾಕಷ್ಟು ಸಂಪಾದನೆ ಆಗ್ತಿಲ್ಲ. ಭಾರತದಲ್ಲಿ ದೇಶಾದ್ಯಂತ ಒಂದು ವೇಜ್ ಗ್ರೋತ್ ಎಷ್ಟಿದೆ ಅನ್ನೋದಕ್ಕೆ ಅಫಿಷಿಯಲ್ ಸ್ಟ್ಯಾಟಿಸ್ಟಿಕ್ಸ್ ಇಲ್ಲ. ಆದ್ರೆ ನಮ್ಮ ಹತ್ರ ಕೆಲವು ಒಂದು ರಫ್ ಇಂಡಿಕೇಟರ್ಸ್ ಇದೆ. ಉದಾಹರಣೆಗೆ ಪರ್ ಕ್ಯಾಪಿಟಲ್ GDP, ಇದನ್ನ ಆವರೇಜ್ ಇನ್ಕಮ್ಗೆ ಒಂದು ಪ್ರಾಕ್ಸಿ ಅಂತಾನೂ ಕೂಡ ನೋಡಬಹುದು. ಇತ್ತೀಚಿನ ವರ್ಷಗಳಲ್ಲಿ ಕೇವಲ 3.55% ಆನ್ಯುಲಿ ಬೆಳೆದಿದೆ. ಆದ್ರೆ ಹಿಂದಿನ ದಶಕಗಳಲ್ಲಿ ನೋಡಿದಾಗ 6% ಇತ್ತು. ಅಂದ್ರೆ ಡಿಸ್ಪೋಸಬಲ್ ಇನ್ಕಮ್ ಗ್ರೋತ್ ಅಂದ್ರೆ ಈ ಒಂದು ಟ್ಯಾಕ್ಸಸ್ ಕಟ್ಟಿದ ಮೇಲೆ ಜನರ ಕೈಯಲ್ಲಿ ಖರ್ಚು ಮಾಡೋಕೆ ಉಳಿಯುವ ಹಣನ ನೋಡಿದಾಗ FY 2013 ನಲ್ಲಿ 13.5% ಇದ್ದದ್ದು FY 2020 ನಡುವೆ ನೋಡಿದಾಗ ಕೇವಲ 7.7%ಗೆ ಇಳಿದಿದೆ. ಪ್ಯಾಂಡಮಿಕ್ ನಂತರ ಇದೇ ಕತೆ ಮುಂದುವರೆದಿದೆ ನೋಡಿ. ಅಂದ್ರೆ ಅರ್ಬನ್ ವೇಜ್ ಗ್ರೋತ್ ಕಡಿಮೆ ಆಗ್ತಾನೆ ಇದೆ ಅಂತ. ವಿಶೇಷವಾಗಿ ಇನ್ಫಾರ್ಮಲ್ ವರ್ಕರ್ಸ್ಗೆ ಅಂದ್ರೆ ಕಾಂಟ್ರಾಕ್ಟ್ ಜಾಬ್ಸ್ ಮಾಡೋರು, ಕನ್ಸ್ಟ್ರಕ್ಷನ್ಸ್ ನಲ್ಲಿ ಕೆಲಸ ಮಾಡೋರು ಅಥವಾ ಸಣ್ಣ ಬಿಸ್ನೆಸ್ ನಡೆಸೋರು, ಇದು ತುಂಬಾ ಮುಖ್ಯವಾದ ವಿಷಯ. ಯಾಕೆ ಅಂತಂದ್ರೆ ಹೆಚ್ಚಿನ ಭಾರತೀಯರು ಸ್ಯಾಲರಿಡ್ ಪ್ರೊಫೆಷನಲ್ಸ್ ಅಲ್ಲ. ಅವರು ಈ ಒಂದು ಇನ್ಫಾರ್ಮಲ್ ಇನ್ಕಮ್ ಸೋರ್ಸಸ್ ಮೇಲೆ ತುಂಬಾ ಡಿಪೆಂಡ್ ಆಗಿರ್ತಾರೆ. ಹಾಗೇನೆ ಅವ್ರ ಅರ್ನಿಂಗ್ಸ್ ಏನಾದ್ರು ಬೆಳೆದಿಲ್ಲ ಅಂತಂದ್ರೆ ಅವರ ಸ್ಪೆಂಡಿಂಗ್ ಏನಿರುತ್ತೆ ಅಲ್ವಾ, ಅಂದ್ರೆ ಖರ್ಚು ಮಾಡೋದು ಹೆಚ್ಚಾಗೋದಿಲ್ಲ. ಇದ್ರ ಬಗ್ಗೆ ಯೋಚಿಸಬೇಕು ಅಂತಂದ್ರೆ ಒಂದು ಯೂಸ್ಫುಲ್ ಸ್ಟೆಪ್ ಇದೆ. ಅಂದ್ರೆ 1957 ಎಕನಾಮಿಸ್ಟ್ ಮಿಲ್ಟನ್ ಫ್ರೈಡ್ಮನ್ ಪರ್ಮನೆಂಟ್ ಇನ್ಕಮ್ ಹೈಪಥಿಸ್ ಅಂತ ಒಂದು ಪ್ರಪೋಸ್ ಮಾಡಿದ್ರು. ಅವ್ರು ಹೇಳಿದ ಏನು ಅಂತಂದ್ರೆ ಜನರು ಇವತ್ತು ಏನ್ ಗಳಿಸ್ತಾರೋ ಅದರ ಆಧಾರದ ಮೇಲೆ ಮಾತ್ರವಲ್ಲ, ಭವಿಷ್ಯದಲ್ಲಿ ಏನನ್ನ ಗಳಿಸಬಹುದು ಎಂದು ಒಂದು ನಿರೀಕ್ಷಿಸ್ತಾರೋ, ಅಂದ್ರೆ ಯಾರ್ ಎಕ್ಸ್ಪೆಕ್ಟೇಷನ್ಸ್ ನ ಇಟ್ಕೊಳ್ತಾರೋ ಅದರ ಆಧಾರದ ಮೇಲೆ ಹಣವನ್ನ ಖರ್ಚು ಮಾಡ್ತಾರೆ ಅಂತ. ಪರಿಸ್ಥಿತಿ ಸುಧಾರಿಸುತ್ತೆ ಅಂತ ಜನ ಅಂದ್ಕೊಂಡ್ರೆ ಅವರು ಇವತ್ತು ಹೆಚ್ಚು ಖರ್ಚು ಮಾಡೋದಕ್ಕೆ ಸಿದ್ಧರಾಗಿರ್ತಾರೆ. ಆದ್ರೆ ತಮ್ಮ ಭವಿಷ್ಯದ ಇನ್ಕಮ್ ಅನ್ಸರ್ಟನ್ ಆಗಿರುತ್ತೆ ಅಥವಾ ಕಡಿಮೆ ಆಗುತ್ತೆ ಅಂತ ಅವ್ರೇನಾದ್ರು ನಂಬಿದ್ರೆ ಅವರ ಖರ್ಚು ಕೂಡ ಕಡಿಮೆ ಮಾಡ್ತಾರೆ. ಸದ್ಯಕ್ಕೆ ಕೈಯಲ್ಲಿ ನೋಡಿದಾಗ ಹಣ ಇದ್ರೂ ಸಹ ಇದು ಕಾನ್ಫಿಡೆನ್ಸ್ ಆಗಿರುವಂತ ವಿಷಯ ಅಲ್ವೇ ಅಲ್ಲ. ಹಾಗೇನೆ ಆ ಕಾನ್ಫಿಡೆನ್ಸ್ ಈಗ ಕಾಣೆ ಆಗಿದೆ ಅಂತ ಹೇಳ್ಬೋದು. ಅಂದ್ರೆ RBI ರೆಗ್ಯುಲರ್ ಆಗಿ ಕನ್ಸ್ಯೂಮರ್ ಕಾನ್ಫಿಡೆನ್ಸ್ ಸರ್ವೆ ನಡೆಸ್ತಿದೆ ಅಲ್ವಾ, ಅದ್ರ ಪ್ರಕಾರ 2019 ಡೇಟಾ ಹೆಚ್ಚಾಗಿ ನೆಗೆಟಿವ್ ಆಗ್ತಿದೆಯಂತೆ. ಕೋವಿಡ್ ಸಮಯದಲ್ಲಿ ಕಾನ್ಫಿಡೆನ್ಸ್ ಸಂಪೂರ್ಣವಾಗಿ ಕುಸಿದೋಗಿತ್ತು. ಅಂದಿನಿಂದ ಸ್ವಲ್ಪ ರಿಕವರ್ ಆಗಿದೆ ಅಂತ ಹೇಳ್ಬೋದು. ಆದ್ರೆ ಅದು ಆಪ್ಟಿಮಿಸಮ್ ಮತ್ತೆ ಪೆಸಿಮಿಸಮ್ ನ ಒಂದು ಬೇರ್ಪಡಿಸೋ ಈ ಥ್ರೆಶೋಲ್ಡ್ ಅನ್ನ ಇನ್ನೂ ಕೂಡ ದಾಟಿಲ್ಲ ಅಂತ. ಸುಮಾರು 5 ವರ್ಷಗಳಿಂದ ಹೆಚ್ಚಿನ ಭಾರತೀಯರು ತಮ್ಮ ಒಂದು ಫೈನಾನ್ಷಿಯಲ್ ಫ್ಯೂಚರ್ ಸೆಕ್ಯೂರ್ ಆಗಿದೆ ಅಂತ ನಿಜವಾಗ್ಲೂ ಕೂಡ ನಂಬಿರ್ಲಿಲ್ವಂತೆ. ಪರಿಸ್ಥಿತಿಯನ್ನ ಮತ್ತಷ್ಟು ಹದೆಗಡಿಸ್ತಿರೋ ಇನ್ನೊಂದು ದೊಡ್ಡ ಫ್ಯಾಕ್ಟರ್ ಏನ್ ಗೊತ್ತಾ? ಇನ್ಫ್ಲೇಷನ್ ಎಲ್ಲ ವಸ್ತುಗಳ ಮೇಲೆ ಏರ್ಕೊಂಡಿದೆ. ಆದ್ರೆ ಬಡ ಕುಟುಂಬಗಳಿಗೆ ಫುಡ್ ಇನ್ಫ್ಲೇಷನ್ ಅನ್ನ ನೋಡಿದಾಗ ವಿಶೇಷವಾಗಿ ಹೊಡೆತವನ್ನ ಕೊಟ್ಟಿದೆ. FY 2022 ಮತ್ತೆ FY 2024 ನಡುವೆ ಈ ಫುಡ್ ಇನ್ಫ್ಲೇಷನ್ ಒಟ್ಟು ಇನ್ಫ್ಲೇಷನ್ ನ ಅರ್ಧಕ್ಕಿಂತ ಹೆಚ್ಚು ಭಾಗವನ್ನ ಆಕ್ರಮಿಸಿತು ಅಂತ ಹೇಳ್ಬೋದು. ಇನ್ನು FY 2024 ನಲ್ಲಿ 55% ಮತ್ತೆ FY 2025 ಮೊದಲಾರ್ಧದಲ್ಲಿ ನೋಡಿದಾಗ 67% ಕೂಡ ಬಂದಿದೆ. ಇನ್ನು ಬಡ ಕುಟುಂಬಗಳು ತಮ್ಮ ಸಂಪಾದನೆಯ ದೊಡ್ಡ ಭಾಗವನ್ನ
ಆಹಾರಕ್ಕಾಗಿ ಖರ್ಚು ಮಾಡ್ತಿದೆಯಂತೆ. ಹಾಗಾಗಿ ಈ ಕೂಲಿನಲ್ಲಿ ನೋಡಿದಾಗ ಸ್ವಲ್ಪ ಹೆಚ್ಚಾದ್ರೂ ಕೂಡ ಆ ಒಂದು ಹೆಚ್ಚಳದ ಹೆಚ್ಚಿನ ಭಾಗ ಕಿರಾನಾ ಸ್ಟೋರ್ ಅಥವಾ ಸಬ್ಜಿ ಮಂಡಿಯಲ್ಲಿ ಕರ್ಗೋಗತ್ತೆ. ಇದು ಕೇವಲ ಥಿಯರಿ ಮಾತ್ರ ಅಲ್ಲ, ನಮ್ಮ ಹತ್ರ ರೂರಲ್ ಇನ್ಫ್ಲೇಷನ್ ಮತ್ತೆ ವೇಜಸ್ ಬಗ್ಗೆ ಆಕ್ಚುಯಲ್ ಡೇಟಾ ಇದೆ. ಈ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಫಾರ್ ರೂರಲ್ ಲೇಬರರ್ಸ್ ನ ನೋಡಿದಾಗ ಇದು ಗ್ರಾಮೀಣ ಕಾರ್ಮಿಕರು ಸಾಮಾನ್ಯವಾಗಿ ಕೊಳ್ಳೋ ವಸ್ತುಗಳ ಬೆಲೆಗಳನ್ನ ಟ್ರ್ಯಾಕ್ ಮಾಡುತ್ತೆ. ಇನ್ನು FY 2022 ಮತ್ತೆ FY 2024 ನಡುವೆ ಆವರೇಜ್ ಬಂದ್ರೂ ಕೂಡ 7% ಏರಿಕೆ ಆಗಿದೆ. ಆದ್ರೆ ಅದೇ ಸಮಯದಲ್ಲಿ ರೂರಲ್ ವೇಜಸ್ ಅಂದ್ರೆ ಈ ಒಂದು ಕೂಲಿ ಅಂತ ಏನ್ ಹೇಳ್ತೀವಿ ಕೇವಲ 6.5% ಅಷ್ಟು ಬೆಳೆದಿರೋದು. ಅಂದ್ರೆ ಜನರು ಕರೆಂಟ್ಲಿ ನೋಡಿದಾಗ ಬಡವರು ಜಾಸ್ತಿ ಆಗಿದ್ದಾರೆ ಅನ್ನೋದೇ ಗೊತ್ತಾಗ್ತಿದೆ. ಈಗ ಇನ್ಫ್ಲೇಷನ್ಗೆ ಅಡ್ಜಸ್ಟ್ ಮಾಡ್ಕೊಂಡ್ರೆ ಅವರ ಇನ್ಕಮ್ಸ್ ಹೆಚ್ಚಾಗಿ ಬದಲಾಗಲ್ಲ ಅಲ್ವಾ. ವರ್ಷಕ್ಕೆ ಕೇವಲ 0.1% ಎಂಬ ಪೆಥೆಟಿಕ್ ದರದಲ್ಲಿ ಬೆಳಿಬಹುದು ಅಷ್ಟೇ. ಇದನ್ನ FY 14 ಮತ್ತೆ FY 19 ನಡುವೆ ಅವಧಿಗೆ ಹೋಲಿಸಿದಾಗ ಆಗ ರಿಯಲ್ ರೂರಲ್ ವೇಜಸ್ ವರ್ಷಕ್ಕೆ 2.3% ಗಿಂತ ಹೆಚ್ಚು ಬೆಳೀತಿತ್ತು. ಆ ವ್ಯತ್ಯಾಸ ತುಂಬಾ ದೊಡ್ಡದು ಅಲ್ವಾ. ಇದು ಒಂದು ಸೋಪ್ ಆಗಿರ್ಬೋದು, ಶಾಂಪುಗಳಿಂದ ಹಿಡಿದು ಬಟ್ಟೆ, ಶೂಸ್ ತನಕ ಒಂದು ದಿನನಿತ್ಯದ ವಸ್ತುಗಳ ಡಿಮ್ಯಾಂಡ್ ಯಾಕೆಷ್ಟು ವೀಕ್ ಆಗ್ತಿದೆ ಎಂಬುದನ್ನ ತೋರ್ಸತ್ತೆ. ಜನರ ಇನ್ಕಮ್ಸ್ ಬೆಳೀತಿಲ್ಲ ಅಂದ್ರೆ ಅವರು ಗಳಿಸೋ ಒಂದು ಸ್ವಲ್ಪ ಹಣವನ್ನ ಇನ್ಫ್ಲೇಷನ್ ಕೂಡ ತಿಂದು ಹಾಕ್ಬಿಡುತ್ತೆ ಅಲ್ವಾ. ಅವ್ರಿಗೆ ಖರ್ಚು ಮಾಡೋದಕ್ಕೆ ಜಾಗನೇ ಉಳಿಯೋದಿಲ್ಲ. ಆದ್ರೆ ಇದು ನಮ್ಮನ್ನ ಸ್ವಲ್ಪ ಗೊಂದಲಕ್ಕೊಳಗಾಗೋ ಪ್ರಶ್ನೆನ ತಗೊಂಬಂದ್ಕೊಡುತ್ತೆ. ಇನ್ಕಮ್ ವೀಕ್ ಆಗಿದ್ದು ಇನ್ಫ್ಲೇಷನ್ ಹೆಚ್ಚಾಗಿದ್ರೆ FY 22 ಮತ್ತೆ FY 23 ನಡುವೆ ಈ ಕನ್ಸಪ್ಷನ್ ಅಷ್ಟೊಂದು ಹೇಗೆ ಹೆಚ್ಚಾಗೋಯ್ತು? ಉತ್ತರ ಕ್ರೆಡಿಟ್ ಅಂತ ಕಾಣಿಸುತ್ತೆ. ಜನರು ಸಾಲ ಮಾಡಿದ್ರು ಆದ್ರೆ ತುಂಬಾನೇ ಜಾಸ್ತಿ. ಭಾರತದ ಹೌಸ್ ಹೋಲ್ಡ್ ಡೆಟ್ ವೇಗವಾಗಿ ಏರ್ತಿದೆ ಅಂತ ಹೇಳ್ಬೋದು. FY 15 ಇದು ಒಂದು GDPಯ 31% ಇತ್ತು. ಇನ್ನು FY 23 ನಡುವೆ ನೋಡಿದಾಗ ಇದು ಸುಮಾರು 40% ಆಗಿದೆ. ಅಂದ್ರೆ ಮಿಡ್ FY 25 ಹೊತ್ತಿಗೆ ಇದು 43% ದಾಟಿರೋದು. ಇದು ಕೆಲವೇ ವರ್ಷಗಳಲ್ಲಿ ಆದ ತೀವ್ರ ಏರಿಕೆ ಅಂತ ಹೇಳ್ಬೋದು. ಇದು ಕೇವಲ ಡೆಟ್ ನ ಮೊತ್ತ ಮಾತ್ರ ಅಲ್ಲ, ಇದು ಡೆಟ್ ನ ವಿಧಾನ ಕೂಡ. ಅಂದ್ರೆ ಮೊದಲು ಹೆಚ್ಚಿನ ಈ ಒಂದು ಬಾರೋಯಿಂಗ್ ಹೋಮ್ ಲೋನ್ಸ್ಗೋಸ್ಕರನೇ ಇತ್ತು. ಈಗ ಅದರ ದೊಡ್ಡ ಭಾಗನ ನೋಡಿದಾಗ ಪರ್ಸನಲ್ ಲೋನ್ಸ್ ಆಗಿರ್ಬೋದು, ಮದುವೆ, ಹಾಗೆ ಮೊಬೈಲ್ ಫೋನ್ಸ್, ಹಾಸ್ಪಿಟಲ್ ಬಿಲ್ಸ್ ಅಥವಾ ಈ ಒಂದು ದಿನಕ್ಕೆ ಬೇಕಾಗಿರೋ ಸಾಮಾನುಗಳಿಗೋಸ್ಕರ ತೆಗೆದುಕೊಳ್ಳುವ ಹಣ ಅಂತ ಹೇಳ್ತೀವಿ. ಈ ಒಂದು ಕನ್ಸಪ್ಷನ್ ಲಿಂಕ್ಡ್ ಪರ್ಸನಲ್ ಲೋನ್ಸ್ ನ ಶೇರ್ ನೋಡಿದಾಗ FY 16 21% ಇದ್ದದ್ದು ಇತ್ತೀಚೆಗೆ 32%ಗೆ ಜಾಸ್ತಿ ಆಗಿದೆ. ಈ ಒಂದು ಬಾರೋಯಿಂಗ್ ಬಿಂಜ್ ಎಕಾನಮಿಯ ಒಂದು ಟೆಂಪರರಿ ಬೂಸ್ಟ್ ಕೂಡ ಕೊಡ್ತಿದೆ ನೋಡಿ. ಆದ್ರೆ ಈ ಒಂದು ಶುಗರ್ ರಶ್ ತರ ಅಂತ ಹೇಳ್ಬೋದು, ಇದು ಹೆಚ್ಚು ಕಾಲ ಉಳಿಯೋದೇ ಇಲ್ಲ. FY 2022 ಮತ್ತೆ FY 23 ನಡುವೆ ನೋಡಿದಾಗ ಹೌಸ್ ಹೋಲ್ಡ್ ಡೆಟ್ 17.5% ರಷ್ಟು ಏರಿಕೆ ಆಗಿದೆ. ಇದು ಕನ್ಸಪ್ಷನ್ ಗ್ರೋತ್ ಗಿಂತಲೂ ತುಂಬಾನೇ ಜಾಸ್ತಿ ಬಿಡಿ. ಮತ್ತೆ ಈಗ ನಾವು ನೋಡಿದಾಗ ಅದರ ಕಾನ್ಸಿಕ್ವೆನ್ಸಸ್ ಕಾಣಿಸ್ತಿದೆ ಅಂತ ಗೊತ್ತಾಗುತ್ತೆ. ಹೆಚ್ಚು ಜನರು ಮಲ್ಟಿಪಲ್ ಲೋನ್ಸ್ ಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ. ಇನ್ನು ರೀಪೇಮೆಂಟ್ಸ್ ಗಳು ಕೂಡ ತಡ ಆಗ್ತಿದೆ. ಹಾಗೆ ಈ ಒಂದು ಡೆಲಿಕ್ವೆನ್ಸಸ್ ಹೆಚ್ಚುತ್ತಿದೆ ಅಂತಾನೂ ಹೇಳ್ಬೋದು. ವಿಶೇಷವಾಗಿ ನಾವು ನೋಡಿದಾಗ 50,000ಕ್ಕಿಂತ ಕಡಿಮೆ ಇರೋ ಈ ಸ್ಮಾಲರ್ ಟಿಕೆಟ್ ಲೋನ್ಸ್ ಗಳಲ್ಲಿ RBI 40% ಗಿಂತ ಹೆಚ್ಚು ಬಾರೋವರ್ಸ್ ಈಗ ಒಂದಕ್ಕಿಂತ ಹೆಚ್ಚು ಲೋನ್ ಅಕೌಂಟ್ ಅನ್ನ ಹೊಂದಿದ್ದಾರೆ ಅಂತ ವಾರ್ನಿಂಗ್ ಕೊಟ್ಟಿದೆ. ಇದು ಡೇಂಜರಸ್ ಟೆರಿಟರಿ ಅಂತ ಹೇಳ್ಬೋದು. ನಾವ್ ಈ ಮೂವಿಯನ್ನ ಮೊದಲೇ ನೋಡ್ಕೊಂಡ್ ಬಂದಿದ್ದೀವಿ ಬಿಡಿ. ಕೊನೆಯ ಬಾರಿ ಭಾರತದ ಕನ್ಸಪ್ಷನ್ ಕೊಲ್ಯಾಪ್ಸ್ ಆದಾಗ ಅದು NBFCಯ ಸೆಕ್ಟರ್ ನ ಫೈನಾನ್ಷಿಯಲ್ ಕ್ರೈಸಿಸ್ಗೆ ನಿಕಟವಾಗಿ ಲಿಂಕ್ ಆಗೋಗಿತ್ತು. ಬೇಸಿಕಲಿ ನಾವು ನೋಡ್ತಿದೀವಿ ಅಂತಂದ್ರೆ ಬ್ಯಾಡ್ ಲೋನ್ಸ್ ಮತ್ತೆ ಹೌಸ್ ಹೋಲ್ಡ್ಸ್ ಗಳ ಡೆಟ್ ಸ್ಟ್ರೆಸ್ ನಿಂದ ಟ್ರಿಗರ್ ಜಾಸ್ತಿ ಆಗೋಗಿರೋದು. ಹಾಗಿದ್ರೂ ನಾವು ಇಲ್ಲಿ ಎಚ್ಚರವಾಗಿರೋದಕ್ಕೆ ಕೆಲವು ಕಾರಣಗಳಿದೆ ನೋಡಿ. ಅಂದ್ರೆ ಮೊದಲನೇದಾಗಿ ಕಳೆದ ವರ್ಷದ ಮಾನ್ಸೂನ್ ತುಂಬಾನೇ ಚೆನ್ನಾಗಿತ್ತು. ಅದರಿಂದನೇ ಈ ಒಂದು ಖಾರಿಫ್ ಕ್ರಾಪ್ ಕೂಡ ಚೆನ್ನಾಗಿ ಬಂದಿದೆ ನೋಡಿ. ಅಂದ್ರೆ ರೂರಲ್ ಇನ್ಕಮ್ಸ್ ತುಂಬಾ ಬೆಸ್ಟ್ ಆಗಿ ಬಂದಿದೆ ಅಂತ. ಅಗ್ರಿಕಲ್ಚರ್ ಸೆಕ್ಟರ್ FY 25 ನಲ್ಲೂ ಕೂಡ 3.8% ಅಷ್ಟು ಬೆಳೆಯೋ ಸಾಧ್ಯತೆ ಇದೆ ನೋಡಿ. ಹಿಂದಿನ ವರ್ಷ ಕೇವಲ 1.4% ಇತ್ತು. ಇನ್ನು ಸರ್ಕಾರ ಕೂಡ ಈ NREGA ಹಾಗೆ ಒಂದು ಇನ್ಫ್ರಾಸ್ಟ್ರಕ್ಚರ್ ನಂತಹ ಈ ರೂರಲ್ ಸ್ಕೀಮ್ಸ್ ಗಳ ಮೇಲೆ ಖರ್ಚನ್ನ 20% ಅಷ್ಟು ಹೆಚ್ಚಿಸಿದೆ. ಇದು ಜನರ ಕೈಗೆ ಇನ್ನೂ ಸ್ವಲ್ಪ ಹಣವನ್ನ ತಲುಪಿಸಬಹುದು. ಇನ್ನು ಹಿಂದಿನ ಟ್ರೆಂಡ್ಸ್ ಗಳು ತೋರಿಸೋ ಅಂತೆ ಸರ್ಕಾರ ಈ ರೂರಲ್ ಏರಿಯಾಸ್ ಗಳಲ್ಲಿ ಹೆಚ್ಚು ಖರ್ಚು ಮಾಡಿದಾಗ ಈ ಪ್ರೈವೇಟ್ ಕನ್ಸಪ್ಷನ್ ಕೂಡ ಹೆಚ್ಚಾಗುವಂತ ಸಾಧ್ಯತೆ ಇರುತ್ತೆ. ಈ ಮಧ್ಯೆ ಇನ್ಫ್ಲೇಷನ್ ತಣ್ಣಗಾಗೋದಕ್ಕೆ ಶುರುವಾಗಿದೆ ನೋಡಿ. ಇದು RBIಗೆ ಇಂಟ್ರೆಸ್ಟ್ ರೇಟ್ಸ್ ಕಡಿತಗೊಳಿಸೋದಕ್ಕೂ ಕೂಡ ಒಂದು ಚಾನ್ಸ್ ಕೊಡುತ್ತೆ. ಇದರಿಂದ ಥಿಯರಿ ಪ್ರಕಾರ ನೋಡಿದಾಗ EMIಗಳು ಕಡಿಮೆ ಆಗಬೇಕು ಮತ್ತೆ ಬಾರೋಯಿಂಗ್ ಸ್ವಲ್ಪ ಸುಲಭ ಆಗಬೇಕು ಅಂತ ಗೊತ್ತಾಗುತ್ತೆ. ಇದೆಲ್ಲವೂ ಕನ್ಸಪ್ಷನ್ಗೆ ಒಂದು ಟೆಂಪರರಿ ಲಿಫ್ಟ್ ಅನ್ನ ಕೊಡಬಹುದು. ಆದ್ರೆ ನಿಜವಾಗಿ ಹೇಳಬೇಕು ಅಂತಂದ್ರೆ ಇವ್ಯಾವೂ ಕೂಡ ಒಂದು ಪರ್ಮನೆಂಟ್ ಫಿಕ್ಸಸ್ ಅಲ್ಲ. ಇನ್ನೊಂದು ಕೆಟ್ಟ ಮಾನ್ಸೂನ್ ಆಗಿರ್ಬೋದು ಅಥವಾ ಫುಡ್ ಇನ್ಫ್ಲೇಷನ್ ಅಲ್ಲಿ ಏರಿಕೆ ಬಂದ್ರೆ ಎಲ್ಲವನ್ನು ಮತ್ತೆ ಆಫ್ ಬ್ಯಾಲೆನ್ಸ್ ಮಾಡ್ಬೋದು. ಹಾಗೆ ಈ ಒಂದು ಕೂಲಿ ಅಂತ ಏನ್ ಹೇಳ್ತೀವಿ, ಇದರ ಒಂದು ಗ್ರೋತ್ ಕಡಿಮೆ ಆಗೋರ್ಗೆ, ಹೌಸ್ ಹೋಲ್ಡ್ ಡೆಟ್ ಹೆಚ್ಚಾಗೋರ್ಗೆ ಮತ್ತೆ ಜನರಿಗೆ ತಮ್ಮ ಫೈನಾನ್ಷಿಯಲ್ ಫ್ಯೂಚರ್ ಬಗ್ಗೆ ಕಾನ್ಫಿಡೆನ್ಸ್ ಇಲ್ಲದೆ ಇರೋರ್ಗೆ ಭಾರತದ ಕನ್ಸಪ್ಷನ್ ಸ್ಟೋರಿ ಒಂದು ಫ್ರಾಜಿಲ್ ಆಗಿನೇ ಉಳ್ದೋಗ್ಬಿಡುತ್ತೆ. ಅಂದ್ರೆ ಬೇಜಾರಿನ ಕತೆ ಆಗತ್ತೆ ಅಂತ. ಇದು ಕೇವಲ ಎಕನಾಮಿಕ್ ಪ್ರಾಬ್ಲಮ್ ಅಲ್ಲ, ಇದು ಒಂದು ಸೈಕಲಾಜಿಕಲ್
ಸೈಕಲಾಜಿಕಲ್ ಸಮಸ್ಯೆ ಕೂಡ ಆಗಿದೆ. ಯಾಕೆ ಅಂತಂದ್ರೆ ಇದರ ಮೂಲದಲ್ಲಿ ನಾವು ನೋಡಿದಾಗ ಗ್ರೋತ್ ಕೇವಲ ಜನರ ಹತ್ತಿರ ಎಷ್ಟು ಹಣ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿಲ್ಲ. ಬದಲಾಗಿ ನಾವು ನೋಡ್ತಿದೀವಿ ಅಂತಂದ್ರೆ ನಾಳೆ ಅವ್ರ ಹತ್ರ ಎಷ್ಟು ದುಡ್ಡಿರುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ಎಲ್ಲನೂ ಕೂಡ ಡಿಪೆಂಡ್ ಆಗಿರುತ್ತೆ. ಈ ಒಂದು ನಂಬಿಕೆನೆ ಭವಿಷ್ಯದ ಮೇಲೆ, ಸಿಸ್ಟಮ್ನ ಮೇಲೆ, ಈ ಒಂದು ಅಪ್ವರ್ಡ್ ಮೊಬಿಲಿಟಿಯ ಮೇಲೆ ನಾವ್ ಏನನ್ನ ಬಿಲ್ಡ್ ಮಾಡ್ತೀವಿ ಅಥವಾ ರೀಬಿಲ್ಡ್ ಮಾಡ್ಬೋದು ಅನ್ನೋದು ಡಿಪೆಂಡ್ ಆಗಿರುತ್ತೆ. ಆಗ ಮಾತ್ರ ಕನ್ಸಪ್ಷನ್ ನ ಈ ಇಂಜಿನ್ಸ್ ನಿಜವಾಗ್ಲೂ ಕೂಡ ಮತ್ತೆ ಸದ್ದು ಮಾಡೋಕೆ ಶುರು ಮಾಡತ್ತೆ ನೋಡಿ. ಸ್ನೇಹಿತರೆ, ಇದಷ್ಟು ಇವತ್ತಿನ ಸ್ಟೋರೀಸ್ ನ ಅಪ್ಡೇಟ್. ಟಿಡ್ಬಿಟ್ಸ್ ಏನು ಅಂತ ನೋಡ್ಕೊಂಬರೋಣ. ನಂಬರ್ 1, NITI ಆಯೋಗ್ನ ಒಂದು ಸಿಇಒ BVR ಸುಬ್ರಹ್ಮಣ್ಯನ್ ಅವ್ರು ಹೇಳಿರೋ ಪ್ರಕಾರ ಭಾರತ ಜಪಾನ್ ದೇಶವನ್ನ ಹಿಂದಿಕ್ಕಿ ಈಗ ಪ್ರಪಂಚದಲ್ಲೇ 4ನೇ ಅತಿ ದೊಡ್ಡ ಎಕನಾಮಿ ಆಗಿದೆ. ನೋಡಿ, IMF ಇದೆಯಲ್ಲ, ಇವರ ಒಂದು ಏಪ್ರಿಲ್ 2025ರ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಪ್ರಕಾರ FY26ಗೆ ಭಾರತದ GDP $4.187 ಟ್ರಿಲಿಯನ್ ಇರತ್ತೆ ಅಂತ. ಈ ಒಂದು ಜಪಾನ್ ದೇಶದ ಕ್ಯಾಲೆಂಡರ್ ಇಯರ್ 2025ರ $4.186 ಟ್ರಿಲಿಯನ್ GDPಗಿಂತ ಸ್ವಲ್ಪ ಜಾಸ್ತಿ. FY2026 ಹಾಗೂ 27ರ ಹೊತ್ತಿಗೆ ಭಾರತದ GDP $4.601 ಟ್ರಿಲಿಯನ್ಸ್ಗೆ ಏರುವಂತಹ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇದೆ. ಅದೇ ಸಮಯದಲ್ಲಿ ಜಪಾನ್ನ GDP $4.373 ಟ್ರಿಲಿಯನ್ ಕೂಡ ಇರತ್ತಂತೆ. ಅಂದ್ರೆ ಈ ಒಂದು FY25ಗೆ ಭಾರತದ GDPಯನ್ನ ಮೊದಲು 324 ಈ ಒಂದು ಟ್ರಿಲಿಯನ್ ಅಂತ ಎಸ್ಟಿಮೇಟ್ ಮಾಡಿದ್ರು. ಆದ್ರೆ ಅದನ್ನ ಈಗ ರಿವೈಸ್ ಮಾಡಿಕೊಂಡು 331 ಟ್ರಿಲಿಯನ್ಸ್ ಅಂತ ಹೇಳಲಾಗ್ತಿದೆ. ಆದ್ರೆ ಒಂದು ವಿಷಯ ಗಮನಿಸಲೇಬೇಕು, FY25ನಲ್ಲಿ GDP ಗ್ರೋತ್ ಸ್ವಲ್ಪ ಡಿಕ್ಲೇರ್ ಆಗಿದೆ ಅಂತ. ಇನ್ನು 6.5%ಗೆ ಇಳಿಯುವಂತ ನಿರೀಕ್ಷೆನೂ ಕೂಡ ಇದೆ. ಇದು ಪ್ರೀವಿಯಸ್ ಫಿಸ್ಕಲ್ ಇಯರ್ನ 9.2%ಗಿಂತ ಕಡಿಮೆ. ಇನ್ನು ಸುಬ್ರಹ್ಮಣ್ಯಂ ಹೇಳೋ ಪ್ರಕಾರ ಈ ವಿಷಯವನ್ನ ನೋಡಿದಾಗ ನಾವು ಗ್ರೋತ್ ಅಲ್ಲಿ ಮುಂದೆ ಬರ್ತೀವಿ ಅಂತ ಕಾಣುತ್ತೆ. ಮುಂದಿನ 2.5 ಇಂದ 3 ವರ್ಷಗಳಲ್ಲಿ ಭಾರತ ಜರ್ಮನಿಯನ್ನು ಸಹ ಹಿಂದಿಕ್ಕಿ ಪ್ರಪಂಚದ 3ನೇ ಅತಿ ದೊಡ್ಡ ಎಕನಾಮಿ ಆಗೋ ದಾರಿಯಲ್ಲಿದೆ ಅಂತ ಇವ್ರು ಹೇಳ್ತಿರೋದು. ಎರಡನೇದು, UK ಜೊತೆಗಿನ ಒಂದು ಪ್ರಪೋಸ್ಡ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂದ್ರೆ FTA ಅಡಿಯಲ್ಲಿ ಆಟೋಮೊಬೈಲ್ ಸೆಕ್ಟರ್ಗೆ ಭಾರತ ಕೊಡ್ತಿರೋ ಒಂದು ಇಂಪೋರ್ಟ್ ಡ್ಯೂಟಿ ಕನ್ಸೆಷನ್ಸ್ ನೋಡಿದಾಗ ಬರೋಬ್ಬರಿ 10 ರಿಂದ 15 ವರ್ಷಗಳ ಅವಧಿಯಲ್ಲಿ ಹಂತವಾಗಿ ಜಾರಿಗೆ ಬರಲಾಗತ್ತೆ ಅಂತ ಹೇಳ್ತಿದ್ದಾರೆ. ಒಬ್ಬ ಸೀನಿಯರ್ ಅಫಿಷಿಯಲ್ಸ್ ಹೇಳೋ ಪ್ರಕಾರ ಈ ಆಫರ್ನ ಸ್ಟ್ರಕ್ಚರ್ ಹೇಗಿದೆ ಅಂತಂದ್ರೆ ಇಂಜಿನ್ ಕೆಪಾಸಿಟಿ ಮತ್ತೆ ವೆಹಿಕಲ್ ಪ್ರೈಸಸ್ಗೆ ತಕ್ಕ ಹಾಗೆ ಸ್ಪೆಸಿಫಿಕ್ ರಿಲ್ಯಾಕ್ಸೇಷನ್ ಕೂಡ ಕೊಟ್ಟಿರ್ತಾರಂತೆ. ಈ ಕನ್ಸೆಷನ್ಸ್ ಎಲ್ಲದಕ್ಕೂ ಕೂಡ ಒಂದೇ ರೀತಿ ಇರೋದಿಲ್ಲ, ಬದಲಾಗಿ ಮಾರ್ಕೆಟ್ ಡಿಸ್ಟ್ರಪ್ಷನ್ಸ್ ಆಗೋದನ್ನ ಕಡಿಮೆ ಮಾಡುತ್ತೆ. ಇನ್ನು ಬೇರೆ ಬೇರೆ ಸೆಗ್ಮೆಂಟೆಡ್ ಕಂಡೀಷನ್ಸ್ ನೊಂದಿಗೆ ಇದನ್ನ ಡಿಸೈನ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಈ ಅಗ್ರಿಮೆಂಟ್ಸ್ ನಲ್ಲಿ ಭಾರತದ ಡೊಮೆಸ್ಟಿಕ್ ಆಟೋ ಇಂಡಸ್ಟ್ರಿಯನ್ನ ರಕ್ಷಿಸೋದಕ್ಕೆ ಸೇಫ್ ಗಾರ್ಡ್ಸ್ ಕೂಡ ಇದೆ. ಯಾಕೆ ಅಂತಂದ್ರೆ ಇದನ್ನ ಒಂದು ಸೆನ್ಸಿಟಿವ್ ಸೆಕ್ಟರ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ ನೋಡಿ. ಈ ಕ್ರಮಗಳು ರೆಗ್ಯುಲೇಟರಿ ಕಂಟ್ರೋಲ್ಸ್ ಅನ್ನ ಇಟ್ಕೊಂಡು ಮಾರ್ಕೆಟ್ ಆಕ್ಸೆಸ್ ಕೊಡೋದ್ರಲ್ಲಿ ಒಂದು ಕ್ಯಾಲಿಬ್ರೇಟೆಡ್ ಅಪ್ರೋಚ್ ಅನ್ನ ಕೂಡ ತೋರಿಸ್ತಿದೆ. ಈ ಒಂದು ಆಟೋ ಡ್ಯೂಟಿ ರಿಲ್ಯಾಕ್ಸೇಷನ್ ಏನಿದೆ, ಇದು ಒಂದು ಕೀ ಡೊಮೆಸ್ಟಿಕ್ ಇಂಟ್ರೆಸ್ಟ್ ಗಳಿಗೆ ತೊಂದರೆ ಆಗದೆ ಇರೋ ಹಾಗೆ ಟ್ರೇಡ್ ಅನ್ನ ಬೂಸ್ಟ್ ಮಾಡೋದಕ್ಕೂ ಕೂಡ ನಡೆಯುತ್ತೆ. ಈ ಒಂದು FTA ನೆಗೋಸಿಯೇಷನ್ಸ್ ಒಂದು ಭಾಗ ಅಷ್ಟೇ. ಮುಂದಿನ ದಿನಗಳಲ್ಲಿ ಈ ಟ್ರೇಡ್ ಯಾವ ರೀತಿ ಆಗುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕು. ಕೊನೆಯ ಟಿಡ್ಬಿಟ್, Q4 FY25 ನಲ್ಲಿ ಅವರ ಒಂದು ಸ್ಟ್ಯಾಂಡ್ ಅಲೋನ್ ರೆವಿನ್ಯೂ 5.7% ಇಯರ್ ಆನ್ ಇಯರ್ ಜಾಸ್ತಿಯಾಗಿ 11,857 ಕ್ರೋರ್ ಅನ್ನ ತಲುಪಿದೆಯಂತೆ. ಇದಕ್ಕೆ 5% ವಾಲ್ಯೂಮ್ ಗ್ರೋತ್ ಕೂಡ ಕಾರಣ ಆಗಿದೆ ನೋಡಿ. ಅವರ ಎಬಿಟಾ ಗ್ರೋತ್ ನೋಡಿದಾಗ 12% ಆಗಿದೆ. ಇದಕ್ಕೆ ಸಾಫ್ಟ್ವೇರ್ ರಾ ಮೆಟೀರಿಯಲ್ ಕಾಸ್ಟ್ ಸಹಾಯ ಮಾಡಿದೆಯಂತೆ. ಇನ್ನು ಎಬಿಟಾ ಮಾರ್ಜಿನ್ ಕೂಡ ಇಯರ್ ಆನ್ ಇಯರ್ 90 ಬೇಸಿಸ್ ಪಾಯಿಂಟ್ಸ್ ಎಕ್ಸ್ಪೆಂಡ್ ಆಗಿ 15%ಗೆ ತಲುಪಿದೆ. ಹಾಗೆ ನಾವು ನೋಡಿದಾಗ ಸ್ಟೇಬಲ್ ಡಿಪ್ರಿಸಿಯೇಷನ್ ಕಾಸ್ಟ್ ಇದರಿಂದ ನೆಟ್ ಪ್ರಾಫಿಟ್ ಕೂಡ 30% ಹೆಚ್ಚಾಗಿದೆಯಂತೆ. ಕಂಪನಿ FY25 ಮುಗಿಸೋ ಹೊತ್ತಿಗೆ 4,000 ಕ್ರೋರ್ ಕ್ಯಾಶ್ ಬ್ಯಾಲೆನ್ಸ್ ಇಟ್ಕೊಂಡಿದ್ರು ಕೂಡ ಮತ್ತೆ ಯಾವುದೇ ನೆಟ್ ಡೆಟ್ ಇರಲಿಲ್ಲ. ವಿಶೇಷ ಅಂತಂದ್ರೆ ಸುಮಾರು 950 ಕ್ರೋರ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡಿದ ಮೇಲೂ ಕೂಡ ಈ ಸಿಚುವೇಶನ್ ಬಂದಿದೆ. ಆದ್ರೆ ಏಪ್ರಿಲ್ ತಿಂಗಳ ವಾಲ್ಯೂಮ್ ಅಂದ್ರೆ ಎಕ್ಸ್ಪೋರ್ಟ್ಸ್ ನ ಸೇರಿಸಿಕೊಂಡು ಇಯರ್ ಆನ್ ಇಯರ್ 6% ಕಡಿಮೆ ಆಗ್ತಿದೆಯಂತೆ. ಇನ್ನು ಏಪ್ರಿಲ್ ಇಂದ ಶುರುವಾಗಿ 200 ದಿನಗಳ ಕಾಲ ಸ್ಟೀಲ್ ಮೇಲೆ ಸೇಫ್ ಗಾರ್ಡ್ ಡ್ಯೂಟಿ ಹಾಕಿರೋದು ಮುಂದಿನ 2 ಕ್ವಾರ್ಟರ್ ನಲ್ಲಿ ಇನ್ಪುಟ್ ಕಾಸ್ಟ್ ಮೇಲೆ ಇಂಪ್ಯಾಕ್ಟ್ ಮಾಡಬಹುದು ಅಂತಾನೂ ಕೂಡ ಎಕ್ಸ್ಪೆಕ್ಟೇಷನ್ಸ್ ಇದೆ. ಅನಲಿಸ್ಟ್ ಗಳು ಏನು ಹೇಳ್ತಿದ್ದಾರೆ ಅಂತಂದ್ರೆ ಕಂಪನಿ ಒಂದು ಫಂಡಮೆಂಟಲ್ ಸ್ಟ್ರಾಂಗ್ ಆಗಿದ್ರು ಕೂಡ ಈ ಬೆಳವಣಿಗೆ ಸದ್ಯದ ನಿಯರ್ ಟರ್ಮ್ ಪರ್ಫಾರ್ಮೆನ್ಸ್ ಮೇಲೆ ಸ್ವಲ್ಪ ಪರಿಣಾಮ ಬೀರಬಹುದು ಅಂತ ಇವ್ರು ಹೇಳ್ತಿರೋದು. ಸ್ನೇಹಿತರೆ, ಇದಷ್ಟು ಇವತ್ತಿನ ಜಿರೋದಾ ಮಾರ್ಕೆಟ್ಸ್ ನ ದ ಡೈಲಿ ಬ್ರೀಫ್ ನ ಅಪ್ಡೇಟ್. ನಿಮ್ಮೆಲ್ಲರಿಗೂ ಸಹ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್.